ಚಿಲ್ಕುಂದ ನಾಗರಾಜ ಲಕ್ಷ್ಮಿ. ಚಿಲ್ಕುಂದ ನಾಗರಾಜ ಇಂದು. ಹುಟ್ಟಿದೂರು ಚಿಲ್ಕುಂದ. ಟೆಕ್ನಿಕಲಿ ಬಟ್ ನಾವು ಹುಟ್ಟಿದ್ದು ರುದ್ರಪಟ್ಟಣ. ಅದೇನು ಟೆಕ್ನಿಕಲಿ ಅಂದ್ರೆ ಬಾರ್ಡ್ರಲ್ಲಿ ಇದೆಯಾ ಅದು? ಜೊತೆಯಾಗಿ ನಡೆವೆ ನಾವಳೇಳು ಬಿಡದಂತೆ ಹಿಡಿವೆ ಕೈಯನು ಓಂಕಾರ ಅವಿನಯ ವೇದ ತಿಂಡಿಬೇಕು ತೀರ್ಥಬೇಕು ಎಲ್ಲವೇ ಮಗರಿ ಸಗ ಗಮದರಿ ಸನಾನಮಯ ಆರಾಧಿಸುವೆ ಮದನಾರಿ ಶರಣು ವಿರೂಪಾಕ್ಷ ಶಶಿಶೇಖರ ಶರಣು. ENT ಕ್ಲಿನಿಕ್ ಅವ್ರದೇ ತಪ್ಪು, ನನ್ನ ತಪ್ಪಲ್ಲ. ENT ಕ್ಲಿನಿಕ್ ಅವ್ರದೇ ತಪ್ಪು, ನನ್ನ ತಪ್ಪಲ್ಲ. ಗ್ಯಾಪ್ಸಿ ಕೀರ್ತಿ ಫ್ಯಾನ್ ಅಂತೀರಾ, ನಾನು ಹಾಡುಗಳೇ ನಿಮ್ಗೆ ಬಾಯಲಿಲ್ಲ ಅಂದ್ರೆ ಹೆಂಗೆ? ಇಷ್ಟೊತ್ತು ನಾನೇ ಜ್ಞಾಪಿಸಿದ್ದು, ಅದು ಎಡಿಟ್ ಮಾಡಿರೋದು ಹಾಕ್ಲಾ? ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಎಸ್, ಥ್ಯಾಂಕ್ ಯು. ಏನಿದ್ದು ಸಂಪ್ರದಾಯ? ಯಾವುದೂ ಇಲ್ಲ, ಸುಮ್ಮನೆ ಏನೋ ಒಂದು ಮಾಡ್ದೆ ಅಷ್ಟೆ. ರೆಡಿನಾ? ಶುರು ಮಾಡೋಣ. ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಮ್ಮ ಕ್ಲಿನಿಕ್ನ ಎಂದಿನಂತೆ ಉಳ್ಳಾಳ ಮೇನ್ ರೋಡಲ್ಲಿರುವಂತಹ ಈವಾರ ಸ್ಟುಡಿಯೋಸ್ಗೆ ಶಿಫ್ಟ್ ಮಾಡಿದ್ದೀವಿ. ಈವಾರ ಸ್ಟುಡಿಯೋ ಸ್ಪೆಷಾಲಿಟಿ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಸುಮಾರು ಸಿನಿಮಾಗಳ ಫೋಟೋಶೂಟ್ಗಳಾಗುತ್ತೆ ಮತ್ತು ಸುಮಾರು ಪಾಡ್ಕಾಸ್ಟ್ಗಳಾಗುತ್ತೆ. ತುಂಬ ಚೆನ್ನಾಗಿದೆ ಸ್ಟುಡಿಯೋ. ಒಂದೇ ವೇದಿಕೆಯಲ್ಲಿ 4-5 ಸ್ಟುಡಿಯೋ ಪಾಡ್ಕಾಸ್ಟ್ಗಳಿಗೆ ಸಪ್ರೇಟ್ ಸ್ಟುಡಿಯೋ ಥರ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಬನ್ನಿ ಈವಾರ ಸ್ಟುಡಿಯೋಸ್ಗೆ, ಉಳ್ಳಾಳ ಮೇನ್ ರೋಡಲ್ಲಿರೋದು. ಇದು ಹೇಳೋದಕ್ಕೆ ದುಡ್ಡು ಕೊಟ್ಟಿಲ್ಲ ಅವರು, ಫ್ರೀಯಾಗಿ ಹೇಳ್ತಾ ಇದ್ದೀನಿ. ಎಸ್, ಇವತ್ತು ಶ್ರಾವಣ ಮಾಸದ ಸ್ಪೆಷಲ್ಲು, ಹಬ್ಬದ ವಾತಾವರಣ ಇದೆ. ಹಾಗಾಗಿ ಒಂದು ಹಬ್ಬದ ಫೀಲ್ ಕೊಡೋಣ ಅಂತ ಒಂದು ವಿಶೇಷವಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಂಗೀತದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಎಲ್ಲ ದೇವತೆಗಳು ಕಣ್ಣಿಗೆ ಕಾಣಿಸಿದ್ರೆ ಸಂಗೀತ ಶಾರದೆ ಕಿವಿಗೂ ಕಾಣಿಸ್ತಾಳೆ ಅಂತ. ಸೊ ಹಾಗಾಗಿ ಇವತ್ತು ಸಂಗೀತ ಶಾರದೆಯನ್ನೇ ನಮ್ಮ ಕ್ಲಿನಿಕ್ಕಿಗೆ ಕರ್ಕೊಂಡು ಬರೋಣ ಅಂತ ಒಂದು ಪ್ರಯತ್ನ. ನೀವೀಗ ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿದ್ದೀರಾ ಯಾರು ಬಂದಿದ್ದಾರೆ ನಮ್ಮ ಚಾನಲ್ಗೆ ಅಂತ. ಇವರು ನಮ್ಮ ಸಂಗೀತ ಶಾರದೆಯ ರಿಲೇಟಿವ್ಸ್ ಅಲ್ವಾ? ಇವರ ಧ್ವನಿಗೆ ಸಾಹಿತ್ಯನೂ ನಾಚುತ್ತೆ, ಬರೆದಿರೋ ಕವಿಗಳ ಕಿವಿಗಳು ಕೂಡ ಅರಳುತ್ತೆ. ಬರೀ ಕಲಾವಿದರಲ್ಲ, ಸಂಗೀತನೂ ಕೂಡ ಹೆಜ್ಜೆ ಹಾಕುತ್ತೆ. ಆ ತಾಕತ್ತು ಇವರಿಬ್ಬರ ಧ್ವನಿಗಿದೆ. ಇವರಿಬ್ಬರ ಧ್ವನಿಗಳಲ್ಲಿ ಹಾಡುಗಳನ್ನು ಕೇಳ್ತಿದ್ರೆ ಕಿವಿಗಳಿಗೆ ಹಬ್ಬದೂಟ. ಸಂಗೀತ ಕಲಿತಾ ಇರೋ ಯುವಕರಿಗೆ ಇವರ ಜೀವನದ ಅನುಭವನೇ ಒಂದು ದೊಡ್ಡ ಪಾಠ. ಇವರಿಬ್ಬರು ಗಾನವಿದ್ಯಾ ಪಾರಂಗತೆಯರು, ಚಿಲ್ಕುಂದ ಸಿಸ್ಟರ್ಸ್ ಎಂದೇ ಪ್ರಖ್ಯಾತಿ. ನಮ್ಮ ಕರ್ನಾಟಕದ ನೆಚ್ಚಿನ ಗಾಯಕಿಯರು ಇಂದು ನಾಗರಾಜ್ ಮತ್ತು ಲಕ್ಷ್ಮೀ ನಾಗರಾಜ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ. ಸ್ವಾಗತ, ಸುಸ್ವಾಗತ. ಯಾಕೆ ಇಷ್ಟು ಲೇಟಾಗಿ ಬಂದ್ರಿ ಅಂತ ಒಂದು ಅಪಾಲಜಿ ಕೇಳ್ತಾ ನಮ್ಮ ಜನಕ್ಕೆ ಹೇಳಿ. ಇಲ್ಲ, ಖಂಡಿತ ಕೇಳಲೇಬೇಕು. 2.5 ವರ್ಷ ಆಯಿತು ಅಂತ ಅನಿಸುತ್ತೆ ನಾವು ಈ ಥರ ಒಟ್ಟಿಗೆ ಕೂತು ಮಾತಾಡೋಣ ಅಂತ ಅಂದ್ಕೊಂಡು. ಅದು 2.5 ವರ್ಷ ಎಳ್ಕೊಂಡು ಬಂದುಬಿಟ್ಟಿದೆ. ಹಾಗಾಗಿ ENT ಕ್ಲಿನಿಕ್ಗೆ ಈ ಒಂದು ಮೂಲಕ ನಾವು ಕ್ಷಮೆ ಯಾಚಿಸ್ತಾ ಇದ್ದೀವಿ. ಇಲ್ಲ, ನಾವು 2.5 ವರ್ಷ ಕಾದು ನೋಡಿದ್ವಿ ಎಷ್ಟು ಮಜಾ ಇರ್ಬೋದು ನಿಮ್ಮ ಶೋನಲ್ಲಿ ಅಂತ. ಸೊ ಕನ್ಫರ್ಮ್ ಆಯಿತು. ಖಂಡಿತ ಈ ಶೋಗೆ ಬಂದಮೇಲೆ ನಾವು ನಗ್ನಗ್ತಾ ಕಾಲ ಕಳಿತೀವಿ. ಇನ್ನೂ ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ ನಾವು ಈ ಶೋಗೆ ಪಾದಾರ್ಪಣೆ ಮಾಡಿದ್ದೇವೆ. ಹಾಗಾಗಿ ಕೀರ್ತಿಯವರೇ ಬಹಳ ಧನ್ಯವಾದಗಳು ನಮ್ಮನ್ನು ಆಹ್ವಾನಿಸಿದ್ದಕ್ಕಾಗಿ. ಇಷ್ಟು ಮಾತಾಡ್ಬಿಟ್ರೆ ಸಾಕು. ನಾನು ಇಷ್ಟೊಂದು ಮಾತಾಡ್ತೀರಾ ಅನ್ಕೊಂಡೇ ಇಲ್ಲ ನಾನು. ಅಯ್ಯೋ, ತುಂಬ ಮಾತಾಡ್ತೀವಿ ನಾವು. ನೀವು ಬರೀ ಹೇ ಹೋ ಅಂದಿದ್ದು ನೋಡಿದ್ದೀವಿ ನಾವು. ತುಂಬಾ ಮಾತಾಡ್ತೀವಿ ನಾವಿಬ್ರು. ನಾವಂತೂ ತುಂಬಾನೇ ಮಾತಾಡ್ತೀವಿ. ಹೌದಾ? ಅಲ್ಲ, ನೀವೇ ಮಾತಾಡ್ಕೊಂಡ್ರು ಓಕೆ. ನಂಗೆ ಏನ್ ಮಾತಾಡೋದು ಜನ ನೀವು ಮಾತಾಡೋದು ನೋಡ್ಬೇಕು ಅಂತ. ಬರೀ ಹಾಡೋದು ನೋಡಿದ್ದಾರೆ. ಅಲ್ಲ, ನನಗೆ ಒಂದು ಡೌಟ್ ಏನಂದ್ರೆ, ಎಲ್ಲ ಮನೇಲೂ ಹುಟ್ಟಿದ ತಕ್ಷಣ ಮಕ್ಕಳು ಅಮ್ಮ ಅಮ್ಮ ಅಂತಿದ್ರೆ, ನೀವು ನೋಡಿದ್ರೆ ಸರಿಗಮ್ಮ ಅಂತಿದ್ರಂತೆ. ಹೌದು, ನಿಜ. ಇಲ್ಲ, ಅದಕ್ಕೆ ಕಾರಣ ನಮ್ಮ ಫ್ಯಾಮಿಲಿ. ಇನ್ನೇನು ಅದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕಷ್ಟೇ. ನಾವು ಯಾವ ಫ್ಯಾಮಿಲಿ ಹುಟ್ಟುತ್ತೀವಿ ಅನ್ನೋದು ಒಂದು ಬರ್ದಿರುತ್ತೆ.
ಸೊ ಸಂಗೀತದ ವಾತಾವರಣ, ನಮ್ಮ ಅಜ್ಜಿ ತೊಡೆ ಮೇಲೆ ಕೂರಿಸ್ಕೊಂಡು ಸಾಪಾಸ ಹೇಳ್ಕೊಟ್ರು. ನೆನಪು ಇಲ್ಲ ನನಗೆ ಇಬ್ರಿಗೂ, ಆಕ್ಚುಲಿ ಹೌದು ಹೌದು, ಇಬ್ರಿಗೂ 2 ವರ್ಷ ಡಿಫರೆನ್ಸು ನಮಗೆ. ನನಗೆ 2 ವರ್ಷ ಇದ್ದಾಗ ತೊಡೆ ಮೇಲೆ ಕೂರಿಸ್ಕೊಂಡು ಹೇಳ್ಕೊಡೋಕೆ, ಹಾಗೆ ಅದೇನು ಫಾರ್ಮಲ್ ಟ್ರೈನಿಂಗ್ ಅಂತಲ್ಲ. ನನಗೆ 4 ವರ್ಷ ಇದ್ದಾಗ ಇಂದುಗೆ 2 ವರ್ಷ. ಸೊ ಪ್ಯಾರಲಲ್ಲಿ ನಡ್ಕೊಂಡ್ಬಂತು. ಆಮೇಲೆ ನಮ್ಮ ತಂದೆ ಮುಂದುವರ್ಸಿದ್ರು. ಅದು ಹೇಗೆಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ನಮಗೆ ಆಸೆ ಹುಟ್ಟಿಸೋದು. ನೀವು ಇಷ್ಟು ಕಲಿತ್ರೆ ನಿಮಗೆ ದ್ರಾಕ್ಷಿ ಗೋಡಂಬಿ ಕೊಡ್ತೀವಿ, ನೀವು ಇಷ್ಟು ಹಾಡಿದ್ರೆ ನಿಮ್ಗೆ ಐಸ್ ಕ್ರೀಮ್ ತೆಕ್ಕೊಡ್ತೀವಿ, ಈ ಥರ ಒಂದು ಒಳ್ಳೆ ಆಸೆನೂ ಹುಟ್ಟಿಸಿ ಆಮಿಷಗಳು ಕೊಟ್ಟು ಓಕೆ. ಪ್ರಿಯ ವೀಕ್ಷಕರೇ, ಇದರಿಂದ ಗೊತ್ತಾಗತ್ತೆ ಲಂಚ ಇಲ್ಲದೆ ಇಂದು ಅವ್ರು ಏನು ಮುಟ್ಟಲ್ಲ. ಯಾರ ಮನೇಲಾದ್ರೂ ಇಂದು ಅವ್ರು ಬಂದು ಕಾರ್ಯಕ್ರಮಗಳಲ್ಲಿ ಹಾಡಬೇಕು ಅನ್ನೋ ಒಂಚೂರು ದ್ರಾಕ್ಷಿ ಗೋಡಂಬಿ, ಜೇನುತುಪ್ಪ. ಆಕ್ಚುಲಿ ಜೇನುತುಪ್ಪನೂ ಇಷ್ಟು ಕೀರ್ತನೆ ಪ್ರಾಕ್ಟೀಸ್ ಮಾಡಿದ್ರೆ ಇಷ್ಟು ಸ್ಪೂನ್ ಜೇನುತುಪ್ಪ ಕೊಡ್ತೀವಿ. ಇಲ್ಲ, 1 ಅವರ್ ಪ್ರಾಕ್ಟೀಸ್ ಮಾಡಿದ್ರೆ ಅವಾಗೆಲ್ಲ ₹1 ತುಂಬಾ ದೊಡ್ಡದು. ಆಕ್ಚುಲಿ 1 ಅವರ್ ಪ್ರಾಕ್ಟೀಸ್ ಮಾಡಿದ್ರೆ ₹1, 2 ಅವರ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ₹2. ಅದೇ ನಮಗೆಲ್ಲ ಪಿಗ್ಗಿ ಬ್ಯಾಂಕ್ ಅವಾಗಲೇ ಇತ್ತು. ಹೌದು. ಇವಾಗ ನೀವು ಲಂಚ ಇನ್ ದ ಸೆನ್ಸ್ ನೀವು ಅರ್ಥ ಮಾಡ್ಕೋಬಹುದು. ಸೂಪರ್. ಸೊ ಶ್ರಾವಣ ಮಾಸದಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಡೋ ದೊಡ್ಡ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ನಿಮಗೆ ಹಬ್ಬದ ಶುಭಾಶಯಗಳು. ಒಂಥರ ಇದೊಂಥರ ಲಕ್ಷ್ಮಿ ಹಬ್ಬದಲ್ಲಿ ಸರಸ್ವತಿ ಕೂರಿಸಂಗಿದೆ ನಮ್ಮ ಕ್ಲಿನಿಕಲ್ಲಿ. ತುಂಬಾ ದೊಡ್ಡ ಮಾತು. ಅಲ್ಲ, ನಾನು ಸರಸ್ವತಿ ಅಂದಿದ್ದೆ. ಬರೀ ಡೌಗಳು ಹಂಗಾರೆ ನನ್ನ ಸರಸ್ವತಿ. ಜನ ಪಟ್ 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 ಅಂತ ಹಾಕ್ಬಿಡ್ತಾರೆ ಕಮೆಂಟ್. ಜನ್ಮಕ್ಕೆ ಹೋಗೋ ಮಾನ ಮರ್ಯಾದೆ ಇಲ್ಲ ನನಗೆ. ಸರಸ್ವತಿ ಅಂತ ಸರಸ್ವತಿ. ಸೊ ಲಕ್ಷ್ಮಿ ಹಬ್ಬದ ದಿನ ಸರಸ್ವತಿನ ಕೂರಿಸ್ತಾ ಇದ್ದೀವಿ ನಮ್ಮ ಕ್ಲಿನಿಕಲ್ಲಿ. ಅವರೇ ಶ್ರೀಮತಿ ಇಂದು ನಾಗರಾಜ್ ಮತ್ತು ಶ್ರೀಮತಿ ಲಕ್ಷ್ಮೀ ನಾಗರಾಜ್. ಲಕ್ಷ್ಮಿ ಇರೋ ಕಡೆ ಸರಸ್ವತಿ ಇರಲ್ಲ ಅಂತಾರೆ, ನಿಮ್ಮನೇಲಿ ಮಾತ್ರ ಅದಕ್ಕೆ ಎಕ್ಸಾಮ್ಷನ್ ಇದಲ್ಲ. ಲಕ್ಷ್ಮಿನೂ ಇದೆ, ಸರಸ್ವತಿನೂ ಇದೆ. ಹಾಂ, ಅದು ಇಬ್ಬರ ಕೃಪೆ. ಹೌದು, ಸರಸ್ವತಿ ಕಡೆ ಲಕ್ಷ್ಮಿ ಬರುತ್ತಾಳೆ. ಓಹೋ, ಟ್ರೂ, ವೆರಿ ಟ್ರೂ. ಸೂಪರ್ ಅಲ್ಲ. ನೋಡಿ, ಅವ್ರು ಯಾರೋ ಕಮೆಂಟ್ ಹಾಕಿದಾರಲ್ಲ, ಹಾಡ್ಸಲ್ಲ ಅವ್ರ ಹತ್ರ ಎಷ್ಟು ಮಾತಾಡಿಸ್ತೀಯ ಅಂತ. ಸೊ ಈಗ ಹಬ್ಬಕ್ಕೆ ಒಂದು ಒಳ್ಳೆ ಐಟಮ್ ಸಾಂಗ್ ಬೇಡ, ಭಕ್ತಿಗೀತೆಯಿಂದ ಶುರು ಮಾಡ್ಬೋಣ. ಖಂಡಿತ. ಓಕೆನಾ? ಯಾವ ಹಾಡು ಹಾಡ್ತಿದ್ದೀರಾ? ಮಹಾಲಕ್ಷ್ಮಿ ಮನೆಗೆ ನಾವು ಶ್ರುತಿ ಹಾಕೋತೀವಿ. ಯಾರನ್ನ ಬೇಕಾದ್ರೂ ಹಾಕೊಳ್ಳಿ. 1 ಕಾಲು 2 ಕಾಲು 2 ಬಾರಿ. 3. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲಿನ ನಾದವ ತೋರುತ್ತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲಿನ ನಾದವ ತೋರುತ್ತ, ಸಜ್ಜನ ಸಾಧುವ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಸಜ್ಜನ ಸಾಧುವ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಿಂಗಾಡಿದ್ರೆ ಲಕ್ಷ್ಮಿ ಬರದೇ ಇರ್ತಾಳ, ಬಂದೇ ಬರ್ತಾಳೆ. ಇದೊಂಥರ ಇಂದು ನಾಗರಾಜ್ ಮತ್ತು ಲಕ್ಷ್ಮೀ ನಾಗರಾಜ್ ಅವ್ರ ವಾಯ್ಸ್ ಕೇಳಿದ್ದೀರಾ ನೀವು? ಕೇಳಿದ್ದೀನಿ. ಹಂಗೆ ಕೇಳಿಸ್ತು ನನಗಂತ ಲಿಟ್ರಲ್. ಥ್ಯಾಂಕ್ ಯು. ಬಟ್ ಒಂದು ವಿಚಾರ ಹೇಳಬೇಕು ಜನಕ್ಕೆ, ಇಂದು ನಾಗರಾಜ್ ಅವರಿಗೆ ಹುಷಾರಿಲ್ಲ. ಆ್ಯಕ್ಚುಲಿ ಏನಾಗ್ಬಿಟ್ಟಿದೆ, 2 ದಿನದಿಂದ ಮೋಸ್ಟ್ಲಿ ವೆದರ್ ಚೇಂಜ್ಗೋ ಏನೋ ಥ್ರೋಟ್ ಇನ್ಫೆಕ್ಷನ್ ಆಗಿ, ಕೋಲ್ಡ್ ಆಗಿ, ಕಾಫ್ ಆಗಿ ಹಮ್ ಅದೆಲ್ಲ ಬರ್ತಾ ಇಲ್ಲ. ಹೇಗೋ ನಾವು ಒಟ್ಟಿಗೆ ಹಾಡ್ತಾ ಇರೋದ್ರಿಂದ ಗೊತ್ತಾಗ್ತಿಲ್ಲ. ಇವರು ಕಾನ್ಸರ್ಟ್ಗೆ ನಾಳೆನೇ ಎಲ್ಲೋ ಹೋಗಬೇಕಾಗಿರೋದ್ರಿಂದ, ಅದು ಪ್ರೀಪೋನ್ ಆಗಿರೋದ್ರಿಂದ ಅರ್ಜೆಂಟಾಗಿ ನಾವು ಶೂಟ್ನು ಪ್ರೀಪೋನ್ ಮಾಡಿದ್ವಿ. ಒಂದು, ಎರಡನೇದು ಇವರು ಹೋದರೆ ಇನ್ನು ಹಬ್ಬ ಆಗೋವರೆಗೂ ಸಿಗಲ್ಲ. ಹಾಗಾಗಿ ಅದಕ್ಕಿಂತ ಮುಂಚೆನೇ ಇವತ್ತೇ ಮಾಡ್ಬೋಣ ಅದಕ್ಕೆ ವಿತೌಟ್ ಪ್ರಾಕ್ಟೀಸ್ ಬಂದು ಏನೇನು ಬೇಕೋ ಇವತ್ತು ಮಾಡ್ತಾರೆ. ಇವತ್ತು ಸುಮ್ಮನೆ ಹಿಂಗೆ ಹೇಳಿದ ತಕ್ಷಣ ಹಿಂಗೆ ಏನೋ ಅವ್ರ ಬಾಯಿಗೆ ಬಂದಿದ್ದು ಹಾಡ್ತಾರೆ, ವಿತೌಟ್ ಪ್ರಾಕ್ಟೀಸ್ ಇದಲ್ಲ. ಇವ್ರು ಆಲ್ರೆಡಿ ಸಂಗೀತನ ಪ್ರೂವ್ ಮಾಡಿದ್ದಾರೆ, ಮತ್ತೆ ಇಲ್ಲಿ ಪ್ರೂವ್ ಮಾಡೋ ಅಗತ್ಯ ಇಲ್ಲ ಅಲ್ವಾ? ಅಂತಲ್ಲ, ನಮಗೆ ಖುಷಿ ಅಷ್ಟೇ. ಇವತ್ತು ಮಾಡೋ ಕಾರ್ಯಕ್ರಮ ಬೇರೆ ಕಡೆ ಎಲ್ಲಾದರೂ ನೀವು ನೋಡಿರೋ ಥರ ಇದು ಲಿಪ್ಸಿಂಕ್ ಇರಲ್ಲ, ಇದು ಒರಿಜಿನಲ್. ಅಲ್ಲ, ನೀವು ಲಿಪ್ಸಿಂಕ್ ಮಾಡಿದ್ರಿ ಅಂತ ಹೇಳಲಿಲ್ಲ, ಹೇಳದ್ ನಂಗೆ ಇಲ್ಲ. ಅಂದರೆ ಇಂದು ನಾಗರಾಜ್ ಅವರು ಸುಮಾರು 50ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ. 50 ಅಲ್ಲ, 1050ಕ್ಕೆ 50 ಕಡಿಮೆ, 1000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ. ಹತ್ರ ಇವರು ಫ್ಯಾಮಿಲಿ ಟೈಮು, ಮನೆ ಮಕ್ಕಳು ಇತ್ಯಾದಿ ಅಂತ ನೋಡಿಕೊಂಡು ನನಗೆ ಅವರು ಇಂಡಸ್ಟ್ರಿನೇ ಫ್ಯಾಮಿಲಿ ಅನ್ಕೊಂಡಿದ್ದಾರೆ, ಇವರು ಫ್ಯಾಮಿಲಿನೇ ಇಂಡಸ್ಟ್ರಿ ಅನ್ಕೊಂಡಿದ್ದಾರೆ. ಇದೊಂಥರ ದೇವಲೋಕ, ಪ್ರೇಮಲೋಕ, ನನ್ನ ಮನೆ ಈಗ, ಇಲ್ಲಿ ನಾವು ನನ್ನ ಗಂಡ
ನಾವು ಅಲ್ಲ, ನಾನು ನಮ್ಮ ಅನ್ಬೇಕು. ಪಕ್ಕದ ಮನೆ ಆಂಟಿ, ನಮ್ಮ ಪಕ್ಕದ ಮನೆ ಆಂಟಿ. ನಾಚಿಕೆ ಆಗ್ಬೇಕು ನಿಮ್ಗೆ, ನಾಚಿಕೆ ಆಗ್ಬೇಕು ನಿಮ್ಗೆ. ಈ ಥರ ಇರೋದ್ರಿಂದ ಆದರೂ ನಮ್ಮ ಜನಕ್ಕೆ ಇದು ತುಂಬ ತಪ್ಪು ಪ್ರಶ್ನೆ, ಆದರೂ ಹೇಗೆ ಜನಕ್ಕೆ ಗೊತ್ತಿಲ್ಲದೆ ಇರೋರು ಗೊತ್ತಾಗಲಿ ಅಂತ 2 ನಿಮಿಷ ಕಾಲಾವಕಾಶದಲ್ಲಿ ನೀವು ಹಾಡಿರೋ ಹಿಟ್ ಹಾಡುಗಳ ಮೊದಲ ಸಾಲುಗಳನ್ನು ಹಾಡಬೇಕು. ರೆಡಿನಾ? Okay. ರೆಡಿ? 2 ನಿಮಿಷನಾ? ಇವರು 1000ಕ್ಕೂ ಹೆಚ್ಚು ಹಾಡುಗಳು ಹಾಡಿದ್ದಾರೆ. ಅದರಲ್ಲಿ ಆಯ್ದ ಹಾಡುಗಳ ಮೊದಲ ಸಾಲುಗಳು ಮಾತ್ರ ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಈ ಸೆಗ್ಮೆಂಟ್ ಮಾಡ್ತಾ ಇದ್ದೀನಿ. ಇಂದು ನಾಗರಾಜ್ ಅವರು ಯಾವ್ಯಾವ ಹಾಡುಗಳು ಹಾಡಿದ್ದಾರೆ ಅಂದ್ರೆ ದಿಲ್ದು ಒಳಗೆ ಗುಲ್ಲು ಎದ್ದು ನಮ್ದು ಮನ್ಸು ಯಾಕೋ ಹಿಂದುಕ್ಕೆ ಆಕರ್ಸಿ ಹೋಗಿತೈತೆ, ಹಿಂದುಕ್ಕೆ ಪ್ಯಾರ್ ಕರೋ ಅಂತ ಐತೆ, ಹರೆ ಹದಗೆಟ್ಟು ಸುಮ್ ಸುಮ್ಕ ಬೇಜಾರ ಬೇಜಾರ, ಮರೆತು ಮೈ ಮುಟ್ಟು ಹೋಗ್ಲಿ ತಗ ಹೆಂಗಾರ ಹೆಂಗಾರ, ಸೈಕಲ್ ಸಾಪು ಹಿಂದುಗಡೆ 3ನೇ ಕ್ರಾಸು ನನ್ನ ಮನೆ, ಗಾರ್ಡನ್ ತೂಗುತ್ತಿದೆ ಯಾಲಕ್ಕಿ ಬಾಳೆಗೊನೆ, ಜಿಲ್ಕಾ ಜಿಲ್ಕಾರೆ ಜಿಲ್ಕಾ ಜಿಲ್ಕಾ ಜಿಲ್ಕಾರೆ, ಜಿಲ್ಕಾ ಜಿಲ್ಕಾರೆ ಜಿಲ್ಕಾರೆ ಜಿಲ್ ಜಿಲ್ಕಾರೆ, ಸಂಜೆ ಹೊತ್ತು ನಿನ್ನ ಸ್ಯಾನೆ ನೋಡ್ತಾ ಇದ್ರೆ ಎರ್ರ ಬೇರೆ ಲವ್ ಆಯ್ತದೆ, ಅರಳದ ಮಲ್ಲಿಗೆ ಅಡುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ ಚಿವುಟಿದ ಕೈಗೆ, ಸಣ್ಣೆ ಬಂತು ಸಣ್ಣೆ ಬಂತು ಅಂತೂ ಇಂತೂ ಸಣ್ಣೆ ಬಂತು, ನಾ ರಾಜಸ್ಥಾನಿ ಪುಂಗಿ ಊತಲೆ ಲಲ ನನ್ನ ಸ್ಟೆಪ್ಪು ಹಾಕಲೆ, ಬಾಯ್ ಬಸ್ಲೆ ಸೊಪ್ಪು ಆಲೂಗಡ್ಡೆ ನೀರುಳ್ಳಿ, ಮೈಸೂರು ಸಾಳು ಸೋಪು ಕೊಬ್ಬರಿ ಎಣ್ಣೆ ಕೊತ್ತಂಬರಿ, ಓಯ್ ಕಳ್ಳ ಕಳ್ಳ ಕಳ್ಳಚಿ ಕಳ್ಳ 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 ಓದ್ತಾ ಇದೆಯಾ ಲವ್ ಮಾಡ್ತಾ ಇದೆಯಾ, ಒಂಚೂರು ಬಗ್ಗೆ ಮಾತಾಡು ಬಚನು 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 ಬಚನು, ಐ ಕಾಂಟ್ ವೇಟ್ ಬೇಬಿ ನಾನ ಬೇಬಿ, ಸ್ಯಾನೆ ಲವ್ ಆಗೋಯ್ತಲ್ಲೇ ನಂಜಿ ನಾನ ಸಂಜೆ, ಹುಂಜಿ ಅಲ್ಲ ಗ್ಯಾಪ್ ಸಿಕ್ಕಿರ್ತಿ, ಫ್ಯಾನ್ ಅಂತೀರಾ, ನನ್ನ ಹಾಡುಗಳೇ ನಿಮ್ಗೆ ಬಾಯಲಿಲ್ಲ ಅಂದ್ರೆ ಹೆಂಗೆ? ಇಷ್ಟೊತ್ತು ನಾನೇ ಜ್ಞಾಪಿಸಿದ್ದು, ಅದು ಎಡಿಟ್ ಮಾಡಿರೋದು ಹಾಕ್ಲಾ? ನೋಡುತ್ತಾ ನೋಡುತ್ತಾ ನಾನಂತೂ ಒಂಗಾತ ಬಿತ್ತೋದೆ ನೋಡೆ ಚಿನ್ನಮ್ಮ, ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಟೆ ನೀನು ಚಿನ್ನಮ್ಮ, ಸಂಜೆ ಹೊತ್ತು ನಿನ್ನ ಸ್ಯಾನೆ ನೋಡ್ತಾ ಇದ್ರೆ ಎರ್ರ ಬೇರೆ ಲವ್ ಆಯ್ತದೆ. ಸಾಕು, ಇನ್ನು ಮಿಕ್ಕಿದೆಲ್ಲ ನೀವೇ ಹುಡುಕೊಳ್ಳಿ. ಇಂದು ನಾಗರಾಜ್ ಸಾಂಗ್ಸ್ ಅಂತ ಯೂಟ್ಯೂಬಲ್ಲಿ ಹಾಕಿದ್ರೆ ಬರುತ್ತೆ. ಅದು ಏನಾಗುತ್ತೆ ಗೊತ್ತಾ, ತಕ್ಷಣ ಕೇಳಿದಾಗ ಇವ್ರಿಗೆ ಒಂದು 15 ದಿನಕ್ಕೆ ಮುಂಚೆ ಮೆಸೇಜ್ ಮಾಡಬೇಕಿತ್ತು ಅನ್ಸುತ್ತೆ ನಾನು, ಯಾವ್ಯಾವ ಹಾಡು ಅಂತ. ಹೌದು, ಅಲ್ಲ ಇವ್ರ ಹಾಡನ್ನು ಇವ್ರು ಹಾಡಿ ಅಂದ್ರೆ ತಕ್ಷಣ ಕೇಳಿದ್ರೆ ಪ್ರಾಬ್ಲಮ್ ಅಂತೆ. ಅದು ಒಂದು ಸ್ವಲ್ಪ ಮುಂಚೆ ಹೇಳಿದ್ರೆ ನಾನು ಮೆಡ್ಲಿನೇ ಪ್ರಿಪೇರ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಅದು ENT ಕ್ಲಿನಿಕ್ ಅವ್ರದೇ ತಪ್ಪು, ನನ್ನ ತಪ್ಪಲ್ಲ. ENT ಕ್ಲಿನಿಕ್ ಅವ್ರದೇ ತಪ್ಪು, ನನ್ನ ತಪ್ಪಲ್ಲ. ಇಲ್ಲ, ಇದು ವಿತೌಟ್ ಪ್ರಿಪರೇಷನ್ ಹೋಗ್ಬೇಕಾಗಿರೋಂಥ ಕಾರ್ಯಕ್ರಮ ಆಗಿರೋದ್ರಿಂದ ಓಕೆ ಹಿಂಗಾಯ್ತು. ನಮ್ಮಮ್ಮ ಒಂದು ಸೆಂಟೆನ್ಸ್ ಹೇಳಿದ್ರು ಕೀರ್ತಿ, ನಾನು ಅದನ್ನು ಹೇಳಬೇಕು. ಈಗ ಮೊನ್ನೆ ಏನಕ್ಕೋ ಹೋಗಿದ್ದೆ ಮೈಸೂರಿಗೆ, ಅವಾಗೇನೋ ಹೇಳ್ತಿದ್ದೆ, ಅಯ್ಯೋ ಇಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಮ್ಮ, ಪ್ರಾಕ್ಟೀಸ್ ಮಾಡೋಕ್ಕಾಗ್ತಿಲ್ಲ ಅಂತ. ನಮ್ಮಮ್ಮ ನನಗೊಂದು ವರ್ಡ್ ಹೇಳಿದ್ರು, ಸುಬ್ಲಕ್ಷ್ಮಿ ಅವ್ರು ಇದ್ದಾರಲ್ಲ, MS ಸುಬ್ಲಕ್ಷ್ಮಿ ಅವ್ರಿಗೆ ಒಂದು ಇಂಟರ್ವ್ಯೂ ಕೇಳಿದ್ರಂತೆ, ನೀವು ಇಷ್ಟು ಬ್ಯುಸಿ ಇದ್ರೂ ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ ಅಂತ. ಅವಾಗ ಅವ್ರು ಹೇಳಿದ್ರಂತೆ, ಇದು ಹೇಗಿರುತ್ತೆ ಅಂದರೆ, ನಾವು ಒಂದಿನ ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದರೆ ಕಾನ್ಸರ್ಟ್ಗೆ ಹೋದಾಗ ನಮಗೆ ಗೊತ್ತಾಗುತ್ತೆ ನಮಗಿನ್ನೂ ತಯಾರಿ ಬೇಕು ಅಂತ. 2 ದಿನ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನಮ್ಮ ಅಕ್ಕಪಕ್ಕ ಇರೋ ಪಕ್ವಾದಿದವ್ರಿಗೆ ಗೊತ್ತಾಗುತ್ತೆ. ಅದೇ 3ನೇ ದಿನ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನಮ್ಮ ಮುಂದೆ ಇರೋ ಶ್ರೋತೃಗಳಿಗೂ ಗೊತ್ತಾಗುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಅನ್ನೋದು ಬಹಳ ಮುಖ್ಯ. ನೀವು ಯಾವುದೇ ಜಾನ್ರ ಇರಲಿ, ತಯಾರಿ ಇಲ್ಲದೆ ವೇದಿಕೆಗೆ ಹೋಗಬಾರ್ದು. ಒಂದು ಒಳ್ಳೆ ಸ್ಟೂಡೆಂಟಾಗಿ ದಿನ ಪ್ರಾಕ್ಟೀಸ್ ಮಾಡ್ಕೊಂಡು ವೇದಿಕೆಗೆ ಹೋದರೆ ಅಲ್ಲಿ ಶ್ರೋತೃಗಳು ಆ ಸಂಗೀತ ನಿಮ್ಮನ್ನು ಗೆಲ್ಸುತ್ತೆ. ನಮ್ಮ ಚಾನಲಲ್ಲಿ ಒಂದು ಸೆಗ್ಮೆಂಟ್ ಇದೆ. ಫಸ್ಟ್ ಆಫ್ ಆಲ್ ನೀವು ನಮ್ಮ ಚಾನಲ್ ನೋಡಿದ್ದೀರಾ? ಖಂಡಿತ ನೋಡಿದ್ದೀನಿ. ಎಸ್. ಯಾರ್ಯಾರು ಇಂಟರ್ವ್ಯೂ ನೋಡಿದ್ರೆ ಯಾವ್ದು ಇಷ್ಟ ನಿಮಗೆ? ನನಗೆ ನಾ ಸೋಮೇಶ್ವರ ಸರ್ದು ನೋಡಿದೆ, ಯೋಗಿತಾ ಬಾಲಿ, ಜಯಾ ಬಾದುರಿ, ಇವ್ರನ್ನೆಲ್ಲ ಸಿಕ್ಕಾಪಟ್ಟೆ ಪ್ರೀತಿಸಿದೆ ಸರ್. ಆದರೆ ಅವ್ರು ಯಾರು ಪ್ರೀತಿಸಲಿಲ್ಲ. ಗುರು
ಗುರುಪ್ರಸಾದ್ ಅವ್ರದ್ದು ನೋಡಿದೆ. ನಾನು ಮಾತಾಡಿರುವ ಅಷ್ಟೂ ಮಾತುಗಳಿಗೆ ನಾನೇ ಜವಾಬ್ದಾರ. ನನಗಿದ್ರೆ ನಂಗೆ ಮೇಲ್ ಮಾಡಿ, ಅಲ್ಲ ನಾನು ಸರಿ ಇಲ್ಲ ಬೈರಿ. ಆಮೇಲೆ ನಮ್ಮ ಇವಾಗಿನ ಹ್ಯಾಪನಿಂಗ್ ಸಿಂಗರ್ಸ್ ಯಾರ್ಯಾರಿದ್ದಾರೆ ಅವ್ರದ್ದು ನೋಡಿದೆ. ಇವತ್ತು ನಮ್ಮ ಕ್ಲಿನಿಕ್ಗೆ ಯಾರ್ಯಾರು ಬಂದಿದ್ದಾರೆ ಅಂದರೆ ಇಂದೋರ್ನ ಕೇಳಲ್ಲ ಬಿಡಿ, ಅವ್ರು ಪ್ರತಿ ಇಂಟರ್ವ್ಯೂ ನೋಡಿದ್ಮೇಲೆ ಫೋನ್ ಇಲ್ಲ, ಮಾಡ್ತಾರೆ. ನಾನು ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಸ್ನು ಫಾಲೋ ಮಾಡಿದ್ದೀನಿ. ನನ್ನ ಫೇವ್ರೇಟ್ ಅಂತಂದರೆ ನಿಮ್ಗೆ ಹೇಳಿದ್ದೀನಿ, ನಿರಂಜನ್ ದೇಶಪಾಂಡೆ. ನನ್ನ ಗಂಡ ಶ್ರೀಕೃಷ್ಣ ಪರಮಾತ್ಮ ಯಾವಾಗ ನೋಡಿದ್ರು ಹುಡುಗಿರ್ ಜೊತೆ ಮೀಟ್ ಮಾಡು, ಮೆಸೇಜ್ ಮಾಡು, ಫೋನ್ ಮಾಡು, ಬರ್ರಿ ಅಷ್ಟೇ. ಆ ಕಪ್ಪಲ್ ನೋಡೋಕೆ ಅದು ಏನು ಖುಷಿ ಗೊತ್ತಾ, ನನಗೆ ನಿಜ ಇವತ್ತಿಗೂ ಏನಾದರೂ ಬೇಜಾರಾಯಿತು ಅಂದರೆ ಅವ್ರ ಎಪಿಸೋಡ್ ಹಾಕ್ತೀನಿ. ಅಷ್ಟು ಕ್ಯೂಟ್ ಆಗಿರುತ್ತೆ, ಅಷ್ಟು ಖುಷಿ ಕೊಡುತ್ತೆ. ಆ ಥರ ಬಹಳಷ್ಟು ಎಪಿಸೋಡ್ಗಳು ನೋಡಿ. ಪಾಂಡೆ ಆ್ಯಂಡ್ ದೇಶಪಾಂಡೆ, ಯಶಸ್ವಿನಿ ದೇಶಪಾಂಡೆ ದಯವಿಟ್ಟು ದೃಷ್ಟಿ ತೆಗೆಸ್ಕೊಳ್ಳಿ. ಯಾಕಂದರೆ ಲಾಸ್ಟ್ 10 ಇಂಟರ್ವ್ಯೂಲಿ ನಿಮ್ಮ ಫೇವ್ರೇಟ್ ಇಂಟರ್ವ್ಯೂ ಯಾವುದು ಅಂದರೆ ಬಂದವರೆಲ್ಲ ನಿರಂಜನ್ ದೇಶಪಾಂಡೆ ಅಂತ. ದಯವಿಟ್ಟು ದೃಷ್ಟಿ ತೆಗೆಸ್ಕೊಳ್ಳಿ ಪ್ಲೀಸ್, ಒಳ್ಳೇದಾಗಲಿ ನಿಮಗೆ. ಮತ್ತು ಅವರು ಸದ್ಯದಲ್ಲೇ ಮತ್ತೆ ನಮ್ಮ ಕೀರ್ತಿ ಎಂಟಿ ಕ್ಲಿನಿಕ್ಗೆ ಬರ್ತಾ ಇದ್ದಾರೆ. ನಿರಂಜನ್ ದೇಶಪಾಂಡೆ ಆ್ಯಂಡ್ ಯಶಸ್ವಿನಿ ವರ್ಷನ್ 2. ನಮ್ದು ಇಂಟರ್ವ್ಯೂ ಥರ ಇಲ್ಲ, ಯಾರಿಗೆ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಒಂಥರ ಫ್ಯಾಮಿಲಿ ನಿರಂಜನ್ ದೇಶಪಾಂಡೆ ಎಲ್ಲ. ಸೂಪರ್ ನೈಸ್. ನಮ್ಮ ಚಾನಲಿನ ಮೊದಲನೇ ಸೆಗ್ಮೆಂಟ್ ನಿಮಗೆ ಗೊತ್ತಿದೆ, ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ. ನೀವು ಕೇಳಬಾರದು ನಾವು ಹೇಳಬಾರದು. ನಿಮ್ಗೆ ಏನೇನು ಕೇಳಬಾರ್ದು ಹೇಳ್ಬಿಡಿ, ನಾವು ಅದನ್ನು ಕೇಳೋದು. ಓಕೆ, ಅಂತ ಕೇಳಬಾರದೆಲ್ಲ ಏನು ಹೌದಾ? ಅಂಥದ್ದೇನಿಲ್ಲ. ಸೂಪರ್. ನಿಮ್ಮ ಯಜಮಾನ್ರು ಮಂತ್ಲಿ ಸ್ಯಾಲ್ರಿ ಎಷ್ಟು? ಅದು ನನಗೆ ಗೊತ್ತಿಲ್ಲ. ಇದು ಒಳ್ಳೆ ಕ್ವೆಶ್ಚನ್. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು, ಅವರೇ ನನಗೆ ಹೇಳಬಾರದು. ಇಲ್ಲ, ಆ್ಯಕ್ಚುಲಿ ನಮ್ಮ ಮನೆಗಳಲ್ಲಿ ಏನಾಗಿದೆ, ನಮ್ಗೆಷ್ಟು ಸ್ಯಾಲ್ರಿ ಬರುತ್ತೆ ಅಂತ ನಮ್ಮ ಗಂಡಂದ್ರು ಕೇಳಲ್ಲ, ಅವ್ರಿಗೆಷ್ಟು ಬರುತ್ತೆ ಅಂತ ನಾವು ಕೇಳಲ್ಲ. ನಾವೆಷ್ಟು EMI ಕಟ್ತೀವಿ ಅಂತ ಅವ್ರು ಕೇಳಲ್ಲ, ಅವರೆಷ್ಟು ಕಟ್ತಾರೆ ಅಂತ ನಾವು ಕೇಳಲ್ಲ. ಇದೊಂಥರ ಒಳ್ಳೆ ಫ್ಯಾಮಿಲಿ ಆ್ಯಕ್ಚುಲಿ. ನೈಸ್. ಏನು ಬೇಕಾದ್ರೂ ಕೇಳಿ ಅಂತ ರಾಜಾರೋಷವಾಗಿ ಹೇಳಿದ್ದಾರೆ. ನಮ್ಮ ಡೇಟ್ ಆಫ್ ಬರ್ತ್ ಕೇಳ್ಬಿಡ್ಬೇಡಿ, ಅದೊಂದು ಕೇಳಬಾರ್ದು. ಈಗ ಅದೇ ಶುರು ಮಾಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಓಕೆ. ಪೂರ್ತಿ ಹೆಸರು? ಚಿಲುಕುಂದ ನಾಗರಾಜ ಲಕ್ಷ್ಮಿ. ಚಿಲ್ಕುಂದ ನಾಗರಾಜ ಇಂದು. ಹುಟ್ಟಿದೂರು? ಚಿಲುಕುಂದ. ಚಿಲ್ಕುಂದ ಟೆಕ್ನಿಕಲಿ, ಬಟ್ ನಾವು ಹುಟ್ಟಿದ್ದು ರುದ್ರಪಟ್ಟಣ. ರುದ್ರಪಟ್ಟಣ. ತಾಯಿ ಟೆಕ್ನಿಕಲಿ ಅಂದ್ರೆ ಬಾರ್ಡ್ರಲ್ಲಿ ಇದೆಯಾ ಅದು? ಇಲ್ಲ ಇಲ್ಲ, ನಾವು ನಿಜವಾಗ್ಲೂ ಜನ್ಮ ತಾಳಿದ್ದು ರುದ್ರಪಟ್ಟಣ, ಹಾಸನ ಡಿಸ್ಟ್ರಿಕ್ಟ್ನ ರುದ್ರಪಟ್ಟಣ ನಮ್ಮ ತಾಯಿ ಊರು. ಸೊ ನಮ್ಮ ತಾಯಿ ರುದ್ರಪಟ್ಟಣದಲ್ಲಿದ್ರು, ತಂದೆ ಊರು ಚಿಲ್ಕುಂದ. ಹಾಸನದಲ್ಲಿ ತಂಬೂರಿ ಸ್ಟೈಲ್ ಅಲ್ಲ? ಹೌದೌದು, ರುದ್ರಪಟ್ಟಣದಲ್ಲಿ. ಏನದು ತಂಬೂರಿ ಸ್ಟೈಲ್ ಅಲ್ಲ? ತಂಬೂರಿ ಶೇಪ್ ನಲ್ಲೇ, ತಂಬೂರಿ ರೂಪದಲ್ಲೇ ಒಂದು ದೇವಸ್ಥಾನ ಕಟ್ಟಿಸಿದ್ರು ವಿದ್ವಾನ್ ಶ್ರೀ ಆರ್ ಕೆ ಪದ್ಮನಾಭ. ಅಲ್ಲಿ ಏನಾದ್ರು ತಾಲೂಕ್ ಆಫೀಸಲ್ಲಿ ಏನಾದ್ರು ಮ್ಯಾಂಡೇಟ್ರಿ ಮಾಡಿದಾರೆ ಇಲ್ಲಿ ಹುಟ್ಟಿದವರೆಲ್ಲ ಸಂಗೀತ ಕಲೀಲೇಬೇಕು ಅಂತ? ಇಲ್ಲ, ಆ ಊರಿಂದ ಬಹಳಷ್ಟು ವಿದ್ವಾಂಸರು ಬಂದಿದ್ದಾರೆ. ಆ ಮಣ್ಣಿನ ಗುಣ ಆ ಥರ ಅಂತ ಹೇಳ್ಬೋದು. ಆ ಊರಿಗೆ ಇಲ್ಲಿಂದಾನೇ ಒಂದು ದೊಡ್ಡ ಸಲ ಇಂಥವ್ರನ್ನ ಕರ್ನಾಟಕಕ್ಕೆ ಕೊಟ್ಟಿದ್ದಕ್ಕೆ. ಹಾಗೆ ಚಿಲ್ಕುಂದ ಕೂಡ ಈಕ್ವಲಿ ತುಂಬಾ ಜನ ಸಂಗೀತಗಾರರನ್ನ ಕೊಟ್ಟಂತಹ ಮಣ್ಣು. ಸೂಪರ್. ಡೇಟ್ ಆಫ್ ಬರ್ತ್? May 4th. May 4th. April 22nd. ಏಪ್ರಿಲ್ ಫುಲ್ಲು ನೀವು? ಓಕೆ, ಸೂಪರ್. ಏಪ್ರಿಲಲ್ಲಿ ಹುಟ್ಟವರೆಲ್ಲ ಬಹಳ ಬುದ್ಧಿವಂತರಾಗಿರ್ತಾರೆ, ಬಹಳ ಜೆನ್ಯೂನ್ ಆಗಿರ್ತಾರೆ. ನೀವು ಒಬ್ಬರೇ ಎಕ್ಸಾಮ್ಷನ್? ಹೌದಾ? ಒಂದು ಟೆಸ್ಟ್ ಮಾಡೋಣ ಇಂಟೆಲಿಜೆನ್ಸು. ಬಹಳ ಬುದ್ಧಿವಂತ ಬರ್ತದೆ. ಏನೇ ಕ್ವೆಶ್ಚನ್? ಏಪ್ರಿಲ್ ಅಲ್ಲಿ ಹುಟ್ಟಿದವರು ಬಹಳ ಬುದ್ಧಿವಂತರಂತೆ, ಇಂದು ಅವರು ತುಂಬಾ ಬುದ್ಧಿವಂತರಂತೆ. ಒಂದು ಇಂಟೆಲಿಜೆನ್ಸ್ ಟೆಸ್ಟ್ ಮಾಡೋಣ. ಓಕೆನಾ? ಇಂದು ಅವ್ರಿಗೆ ಮಾಡೋಣ ಬೇಡ? ಮಾಡಿ. ಆನ್ಸರ್ ಬಂದ್ರೆ ಟೆಲಿಕಾಸ್ಟ್ ಮಾಡೋಣ, ಬರ್ಲಿಲ್ಲ ಅಂದ್ರೆ ಡಿಲೀಟ್ ಮಾಡೋಣ. ಅಮ್ಮನ ಹೆಸರು 32, ದೊಡ್ಡ ಮಗಳ ಹೆಸರು 42, ಚಿಕ್ಕ ಮಗಳ ಹೆಸರು 52. ಅಪ್ಪನ ಹೆಸರೇನು? ಅಮ್ಮನ ಹೆಸರು 32, ದೊಡ್ಡ ಮಗಳ ಹೆಸರು 42, ಚಿಕ್ಕ ಮಗಳ ಹೆಸರು 52. ಅಪ್ಪನ ಹೆಸರು 42, 62 ಇಲ್ಲ 22 22 62 ಇರುತ್ತೆ. 22. ನಿಮ್ಮ ಪ್ರಕಾರ? 22. 62. ಓಕೆ. ಅಪ್ಪನ ಹೆಸರು ನಾಗರಾಜ್, ಅಮ್ಮನ ಹೆಸರು ರಾಧಾ ನಾಗರಾಜ್, ದೊಡ್ಡ ಮಗಳ ಹೆಸರು ಲಕ್ಷ್ಮೀ ನಾಗರಾಜ್, ಇಂದು ನಾಗರಾಜ್. ಸೊ ಅಪ್ಪನ ಹೆಸರು ಏನಿರುತ್ತೆ? ನಾಗರಾಜ್ ಇರುತ್ತೆ. ಅಮ್ಮನ ಹೆಸರು 32 ಅಂದ್ರೆ ಅಪ್ಪನ ಹೆಸರು 2 ಅಲ್ವಾ? ಅಮ್ಮನ ಹೆಸರು 32. ಇಂಥ ಒಂದು ಪ್ರಶ್ನೆ ಭೂಮಿ ಮೇಲಿದೆ ಎನ್ನುವಂತಹ ಊಹೆ ಕೂಡ ಇರಲಿಲ್ಲ ನಮಗೆ. ಈ ಉತ್ತರ ಏಪ್ರಿಲ್ ಅಲ್ಲಿ ಹುಟ್ಟಿದವ್ರಿಗೆಲ್ಲ ಅರ್ಪಣೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ನಿಮ್ಮ ಕ್ವಾಲಿಫಿಕೇಶನ್? BSc ಇನ್ ಮೈಕ್ರೋಬಯಾಲಜಿ, ಮೈಸೂರು ಯೂನಿವರ್ಸಿಟಿ. BA ಇನ್ ಸೈಕಾಲಜಿ. ಸೈಕಾಲಜಿನಾ? ವಾವ್. ಇದು ಮ್ಯೂಸಿಕಲ್ ಕ್ವಾಲಿಫಿಕೇಶನ್? ಮ್ಯೂಸಿಕಲಿ ಕ್ವಾಲಿಫಿಕೇಶನ್ ಯಾವತ್ತೂ ಅಳೆಯೋಕ್ಕೆ ಸಾಧ್ಯ ಇಲ್ಲ. ಟು ಬಿ ಫ್ರ್ಯಾಂಕ್, ಲೈಫ್ ಲಾಂಗ್ ನಾವು ಸ್ಟೂಡೆಂಟ್ಸೇ, ಅಷ್ಟೇ ಹೇಳಬಲ್ಲೆ. ಸಂಗೀತ ಅನ್ನೋದೊಂದು ಸಾಗರ ಇದ್ದ ಹಾಗೆ,
ನಾವು ಎಷ್ಟು ಕಲಿತಾ ಇರ್ತೀವಿ, ಎಷ್ಟು ಹೆಕ್ತಾ ಇರ್ತೀವಿ, ಅಷ್ಟು ಬರ್ತಾ ಇರುತ್ತೆ. ಇವ್ರು ಹಿಂದೂಸ್ತಾನಿ ಕಲ್ತಿದ್ದಾರೆ. ಹಾ, ಕರ್ನಾಟಿಕ್ ಇಬ್ರು ನಮ್ಮ ತಂದೆಯವ್ರ ಹತ್ರ ಕಲ್ತಿದ್ದೀವಿ. ಹಿಂದೂಸ್ತಾನಿ ಮ್ಯೂಸಿಕ್ ಕೂಡ ಫ್ರಮ್ ಪಾಸ್ಟ್ 14 years ಇಂದ ಕಲಿತಾ ಇದ್ದೀನಿ. ಸುಗಮ್ ಸಂಗೀತ ಕೂಡ ಇಬ್ರು ಹಾಡ್ತೀವಿ. ಫಿಲ್ಮ್ ಮ್ಯೂಸಿಕ್ ಆಫ್ ಕೋರ್ಸ್. ಇವರು ಸುಮಾರು 35 ವರ್ಷಗಳಿಂದ ಸಂಗೀತ ಕಲ್ತಿದ್ದಾರೆ. ಚಿಕ್ಕ ವಯಸ್ಸಿಂದ ಹುಟ್ಟಿದಾಗಿಂದನೂ ಸಂಗೀತ ಕಲ್ತಿದ್ದಾರೆ. ಒಂದು 35 ವರ್ಷಗಳಿಂದ ಸಂಗೀತದಲ್ಲಿ ಯಾವ್ಯಾವ ಪ್ರಕಾರ ಇದೆಯೋ ಎಲ್ಲಾನು ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ದಾರೆ. ಸೊ ಇವ್ರಿಗೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಒಂದು ಕೊರತೆ ಇತ್ತು ಪಾಪ, ಆಟ ಆಡೋಕ್ಕೆ ಹೋಗ್ತಿರ್ಲಿಲ್ಲ. ಇವ್ರು ಚಂದಮಾಮ ತರಂಗ ಎಲ್ಲ ಓದಿರೋದೇ ನೆನಪಿಲ್ಲ ಅವ್ರಿಗೆ, ಬರೀ ಸಂಗೀತದ ವರ್ಷಗಳನ್ನೇ ಓದಿರೋದು. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ಯಾರ್ಯಾರು ಇದ್ದೀರಾ ಮನೇಲಿ? ಈ ಫ್ಯಾಮಿಲಿ ನಾನು, ನನ್ನ ಹಸ್ಬೆಂಡ್ ನಂದಕಿಶೋರ್, ನನ್ನ ಮಗಳು ವೈಭವಿ, ನನ್ನ ಅತ್ತೆ ನಾಗರತ್ನ ಅವರು. ಎಷ್ಟು ಜನ ಇದ್ದೀವಿ. ಹಸ್ಬೆಂಡ್ ಏನು ಮಾಡ್ತಾರೆ? ಹಸ್ಬೆಂಡು ಇಂಡಸ್ಟ್ರಿಯಲಿಸ್ಟು, ಅದ್ರ ಜೊತೆ ಗಿಟಾರಿಸ್ಟ್ ಕೂಡ. ಗಿಟಾರ್ ಅಂದರೆ ಬಹಳ ಇಷ್ಟ, ತುಂಬ ಪ್ಯಾಷನೇಟ್ ಅವರು. ನಮ್ಮದೇ ಒಂದು ಸ್ವಂತ ಸ್ಟುಡಿಯೋದಲ್ಲಿ 24 ಗಂಟೆನೂ ಸ್ಟುಡಿಯೋದಲ್ಲಿ ಇರ್ತಾರೆ. ಅಷ್ಟು ಇಷ್ಟ, ಬಟ್ ಫುಲ್ ಟೈಮ್ ತೊಗೊಳಕ್ಕಾಗ್ತಿಲ್ಲ ಬಿಕಾಸ್ ಬಿಸ್ನೆಸ್ ಇರೋದ್ರಿಂದ. ಬಟ್ ಬಹಳ ಒಳ್ಳೆ ಗಿಟಾರ್ ಪ್ಲೇಯರ್. ನಿಮ್ಮ ಹೆಸರು ಗಿಟಾರ್ ಅಂತ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮನ್ನೂ ಇಷ್ಟಪಡ್ತಾರೆ. ನಾನು ಅಫ್ಕೋರ್ಸ್ ಇಷ್ಟಪಟ್ಬಿಟ್ಟೆ ಮದುವೆ ಆಗಿದ್ದು. ನಮ್ಮ ಯಜಮಾನ್ರು ನಟರಾಜ್, ಅವರು ಕೂಡ ಬಿಸ್ನೆಸ್ಸಲ್ಲಿದ್ದಾರೆ. ಮಕ್ಕಳು ಇಬ್ಬರು, ಅಭಿತೇಜ್ ಆ್ಯಂಡ್ ಮಹತಿ ಇಬ್ಬರು. ನಮ್ಮ ಮಾವನವರು ನಾಗೇಂದ್ರ ಮೂರ್ತಿಗಳು, ನಮ್ಮ ಅತ್ತೆ ಮಂಜುಳಾ. ನಮ್ಮ ಮಾವನವರು ಶುರು ಮಾಡಿದ ಬಿಸ್ನೆಸ್ಸು, ಅವರು ತಂದೆ ಮಗ ಇಬ್ಬರು ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಏನು ಬಿಸ್ನೆಸ್ಸು? ಎಲೆಕ್ಟ್ರಿಕಲ್ಸ್. ಸೂಪರ್. ಕೊನ್ನಕೋಲ್ ಬರುತ್ತಾ ನಿಮಗೆ? ಬರುತ್ತೆ ಅನ್ನೋಕ್ಕಿಂತ ಕೆಲವು ಸಾಂಗ್ಸ್ ಅಲ್ಲಿ ಇದೆ, ಸೊ ಅದನ್ನ ಕಲ್ತಿದೀವಿ ಅಂತ ಹೇಳ್ಬೋದು. ಯಾ, ಅದೊಂದು ಒಳ್ಳೆ ಆರ್ಟ್ ಫಾರ್ಮ್ ಅಲ್ವಾ ಅದು? ಖಂಡಿತ. ತುಂಬಾ ಕಷ್ಟನೂ ಹೌದು, ವೆರಿ ಏನ್ಷಿಯಂಟ್, ತುಂಬಾ ಕಷ್ಟದ. ನಮ್ಮಲ್ಲಿ ಸೋಮಶೇಖರ್ ಜೋಯ್ಸ್ ಅವರು ಫೇಮಸ್ ಅಲ್ವಾ ಅದಕ್ಕೆ? ಕೊನ್ನಕೋಲ್ ಸೋಮಶೇಖರ್ ಅಂತಾನೆ ಫೇಮಸ್. ಹೌದು, ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಎಸ್, ಅದೊಂದು ಟ್ರೈ ಮಾಡೋಣ ಯಾವ್ದಾದ್ರು ಒಂದು. ಮಾಡ್ಬೋದು. ಶರಣು ವಿರೂಪಾಕ್ಷತೆ. ತಾಮ್ ಧೀಂ ಧೀಂ ತರಗಡ ತಗ ತರಗಡ ತಗ ತಾಮ್ ತ ಧೀಂ ತ ಜಪ್ಪು ತಗ ತ ಧೀಂ ತ ಜಪ್ಪು ತರಗಡ ತ ಧೀಂ ತ ಜಪ್ಪು ತರಗಡ ತರಗಡ ತ ತರಗಡ ತ ತರಗಡ ತರಗಡ ತ ತರಗಡ ತರಗಡ ತ ತಾಂಗಡ ತಗ ತರಗಡ ತಗ ತರಗಡ ತಾಮ್ ಧೀಂ ತಾಂಗಡ ತಗ ತರಗಡ ತಗ ತರಗಡ ತಾಮ್ ಧೀಂ ತಾಂಗಡ ತಗ ತರಗಡ ತಗ ತರಗಡ ತಾಮ್ ಧೀಂ. ಶರಣು ವಿರೂಪಾಕ್ಷ ಶಶಿ ಶೇಖರ, ಶರಣು ವಿರೂಪಾಕ್ಷ ಶಶಿ ಶೇಖರ, ಪಂಪಾವತಿ ಪ್ರಣಯ ಪರಮೇಶ್ವರ, ಶರಣು ವಿರೂಪಾಕ್ಷ ಶಶಿ ಶೇಖರ. ಇಡೀ ಸಾಂಗ್ ಅಲ್ಲಿ ಕೊನ್ನಕೋಲ್ ವರ್ಷಗಳಿದೆ. ಹಾಗೆ ಆರಾಧಿಸುವೆ ಮದನಾರಿ ಹಾಡಲು ಕೂಡ ಇದೆ. ಅದ್ರಲ್ಲೂ ಹೆಂಗಿದೆ ಗೊತ್ತಿಲ್ಲಲ್ಲ, ನನ್ನ ಮೇಲೆ ಆಣೆ ಇಟ್ಟಳು. ತಧೀಂ ತಕಿಟ ತಕ ತಧೀಂ ತಕಿಟ ತಧೀಂ ತಕಿಟ ತಕ ಧಿಮಿತ ತಕತರಿ ತಕ ಝಣು ತಕತರಿ ತಕ ಧಿಮಿ ತಕತರಿ ತಕ ಝಣು ತಾಂಗಡ ತಾಂಗಡ ತತ್ತಾಂಗಡತೋ ತತ್ತಾಂಗಡತೋ ತಕದೆ ತಾಂಗಡತೋ ತಕದೆ ತಾಂಗಡತೋ ತಕ ಧಿಮಿ ತಕ ಝಣು 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 ತ ಧಿ ಗಿ ನ ತೋ ತದಿ ಗಿಣ ತೋ ತದಿ ಗಿಣ ತೋ ತದಿ ಗಿಣ ತೋ ತ ಧಿ ಗಿ ನ ತೋ ತದಿ ಗಿಣ ತೋ ತದಿ ಗಿಣ ತೋ ತದಿ ಗಿಣ ತೋ ತ ದಿ ದಿ ಗಿ ಗಿ ನ ತೋ ತದಿ ಗಿಣ ತೋ ತದಿ ಗಿಣ ತೋ ತದಿ ಗಿಣ ತೋ. ಆರಾಧಿಸುವೆ ಮದನಾರಿ, ಆದರಿಸು ನೀ ದಯ ತೋರಿ, ಆರಾಧಿಸುವೆ ಮದನಾರಿ. ಆನಂದ. ಥ್ಯಾಂಕ್ ಯು. ಸಖತ್. ಈಗ ಇದೇ ಥರ ನಮ್ಮ ಎಷ್ಟೋ ಹಾಡುಗಳಲ್ಲಿ ಸ್ವರಗಳು ಜಾಸ್ತಿ ಬಳಸ್ತಾರೆ. ಹೌದೌದು ಹೌದು, ಅದನ್ನ ಕೇಳೋದೇ ಒಂದು ಆನಂದ. ಈಗ ಸ್ವರಗಳಿರೋ ಹಾಡನ್ನ ಟ್ರೈ ಮಾಡ್ಬೋದಾ ಇಬ್ರು ಒಟ್ಟಿಗೆ? ಯಾ, ಟ್ರೈ ಮಾಡೋಣ ಖಂಡಿತ. ಎಷ್ಟೋ ಸಾಂಗ್ಸ್ ಇದೆ ಆಕ್ಚುಲಿ. ಅದ್ರಲ್ಲೂ ಏನ್ ಗೊತ್ತಾ, ಲಕ್ಷ್ಮೀ ನಾಗರಾಜ್ ಅವ್ರ ಧ್ವನಿಲಿ ನಾದಮಯ ಹಾಡು ಕೇಳೋದೇ ಒಂದು ಆನಂದ. ಹೌದು, ಕೇಳಿದಿರ ಯಾವತ್ತಾದ್ರು? ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಅದೊಂದು ಚೀಟಿ ಬಂದೇ ಬರುತ್ತೆ. ಚೀಟಿ ಕೊಡ್ಲಾ? ಹಂಗೆ ಆಡ್ತೀರಾ? ಇಬ್ರು ಮಿಕ್ಸ್ ಮಾಡ್ಕೊಂಡು ಹಂಚ್ಕೊಂಡು ಹಾಡಿ, ಕಿತ್ತಾಡ್ಬೇಡಿ. ಓಕೆ, ಮೊದಲನೇ ಸ್ವರ ನಾನು, ಎರಡನೇ ಸ್ವರ ನೀನು. ಓಕೆ, ಹಾಗೆ ಡಿವೈಡ್ ಮಾಡ್ಕೊಂಡು ಹಾಡಿ. ಸಾ ಮ ಗ ರಿ ಗ ಮ ಧ ನಿ ಸ ಲ ಧ ಮ ಯ ನಿ ದ ಮ ಗ ರಿ ಸ ಧ ಮ ಗ ರಿ ಸ ಮ ಗ ರಿ ಸ ಧ ನಿ ಸ ರಿ ಗ ಮ ಧ ನಿ ಸ ನ ಧ ಮ ಯ ಗ
ರಿ ಸ ನಿ ದ ನಿ ಸ ನಿ ದ ಮ ದ ಸ ಗ ಮ ದ ನಿ ನ ದ ಮ ಯ ಸರಿ ಗರಿ ಸರಿ ದ ನಿ ಸ ನಿ ದ ಮ ಗರಿ ಸರಿ ರ ಗ ದ ಗ ರಿ ಗ ಮ ಗ ರಿ ಸ ನಿ ರಿ ಮ ನಿ ರಿ ಮ ಗ ರಿ ಸ ನಿ ಸ ಸರಿ ಸರಿ ನಿ ಸ ನಿ ದ ಮ ದ ನಿ ಸ ನಿ ಸ ನಿ ದ ನಿ ದ ಮ ಗ ಮ ದ ನಿ ಸರಿ ಗರಿ ಸ ನಿ ದ ನಿ ಸರಿ ಗರಿ ಸ ನಿ ದ ನಿ ಸ ನಿ ದ ಮ ಮ ಗ ರಿ ಸ ನಿ ದ ಮ ಮ ಗ ರಿ ಸ ಗ ಮ ಗ ಮ ದ ನಿ ಸ ನ ದ ಮ ಯ ಆ ಎರಡು ನಮಸ್ಕಾರ, ಒಂದು ಅಣ್ಣವ್ರಿಗೆ, ಇನ್ನೊಂದೆರಡು ನಿಮಗೆ. ಸೂಪರ್. ಈಗ ನೆಕ್ಸ್ಟ್ ಸ್ವರಗಳಿರೋದು ಇನ್ನೊಂದು ಹಾಡು ಯಾವ್ದು ಹಾಡ್ಬೋದು? ಅಪರಾಧಿ ನಾನೆಲ್ಲ ಇದೆ. ಎಲ್ಲೆಲ್ಲೂ ಸಂಗೀತವೇ? ಕರೆಕ್ಟಾ? ನಿಸ 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 ನಿ ಸರಿ ಗ ಸರಿ ಗ ಸರಿ ಗ ನಿಸ ನಿ ಸರಿ ಗ ಸರಿ ಗ ಸರಿ ಗ ಮ ಪದ ಮ ನಿ ಸ ದ ನಿ ದ ನಿ ಸ ನಿ ನಿ ಸರಿ ಗ ಮ ಗ ಸ ನಿ ನಿ ದ ದ ದ ಮ ಮ ಮ ಗ ಗ ಗ ಸ ಸ ಎಲ್ಲೆಲ್ಲೂ ಸಂಗೀತವೇ. ಜಯಗೌರಿ ಜಗದೀಶ್ವರಿ ಗೊತ್ತಾ ನಿಮ್ಗೆ? ನಂಗೆ ಗೊತ್ತು. ನನ್ನ ಮೇಲೆ ಆಣೆ ಇಟ್ಟು ನಾ ಹಾಡ್ಬೇಕಾ? ಗೊತ್ತಿದ್ರೆ ಇಲ್ಲ, ನಾ ಹಾಡಲ್ಲ. ನಂಗೆ ಇವತ್ತು ಹಾಡ್ಬೇಡ ಅಂದ್ಯಾರ ನಮ್ಮಮ್ಮ. ಜಯಗೌರಿ ಜಗದೀಶ್ವರಿ ಹಾಡ್ತೀರಾ? ಹಾಡಿ ಗಾಡಿ. ಒತ್ತರು ಸ್ವರೋತ್ರು ಇತ್ತಪ್ಪ ನಡ್ದ. ಜಯ ಗೌರಿ ಜಗದೀಶ್ವರಿ ಗಮ ಗಮ ಧನಿ ಧನಿ ರಿ ಗರಿ ಗಮ ಪಮ ಪಧನಿ ಧನಿ ಸಮ ಗ ಪ ಮ ಗ ಪ ಮ ಗ ಪ ಮ ಗಮ ಜಯ ಗೌರಿ ಜಗದೀಶ್ವರಿ ಜಯ ಗೌರಿ ಧನಿ ಸಮ ಗಮ ಧನಿ ಸಮ ಗಮ ರಿ ಗರಿ ಧನಿ ಸನಿ ಸ ಧನಿ ಧನಿ ಗಮ ಗಮ ರಿ ಗರಿ ಧನಿ ಸನಿ ರಿ ಸರಿ ರಿ ಸರಿ ರಿ ಗ ಗ ಮ ಮ ಮ ದ ಪ ದ ಮ ಪ ಗ ಸಾ ದ ಪ ಮ ಗ ಮ ರಿ ಸಾ ದ ಪ ಮ ಗ ಮ ರಿ ಸಾ ದ ಪ ಮ ಗ ಮ ರಿ ಜಗದೀಶ್ವರಿ. ಜಯ ಗೌರಿ ಜಗದೀಶ್ವರಿ ಜಗದೀಶ್ವರಿ ಜಗದೀಶ್ವರಿ. ಸುಮ್ಮನೆ ನೋಡಬಾರ್ದು, ಬಂದು 500 ರೂಪಾಯಿ ನೋಟ್ ಅಂಟಿಸ್ಬೇಕು. ವೆರಿ ನೈಸ್. ಅಲ್ಲ, ನಿಮಗೆ ಹೆಂಗೆ ನೆನಪಿರುತ್ತೆ ಹಿಂಗೆ ಹೇಳಿದ ತಕ್ಷಣ ಟಕ್ಕಂತ ಎತ್ಕೊಂತಿರಲ್ಲ ಅಂತ? ಹಾಡ್ತಾ ಇರ್ತೀವಲ್ಲ. ಮನೇಲೂ ಸುಮ್ಮನೆ ಅಡುಗೆ ಮಾಡಬೇಕಾದ್ರೂ ಹಿಂಗೆ ಒಗ್ಗರಣೆ ಹಾಕ್ಬೇಕಾದ್ರೂ ಜಯಗೌರಿ ಜಗದೀಶ್ವರಿ ಅಂತಾನೆ ಹಾಕಲ್ಲ? ಇಲ್ಲ, ಮ್ಯೂಸಿಕ್ ಅದೊಂದು 24/7 ಚಾನಲ್ ತರ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಹೌದು. ಸೊ ಎಂಥ ಗಲಾಟೆಲು ಎಲ್ಲೋ ಚಿಕ್ಕದಾಗ ಮ್ಯೂಸಿಕ್ ಓಡ್ತಾ ಇದೆ ಅಂದ್ರೆ ಅದು ಅಲ್ಲಿಗೆ ಹೋಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಅದರಲ್ಲಿ ಆಲ್ರೆಡಿ ಹೆಣ್ಮಕ್ಳಿಗೆ ಮೆಮೊರಿ ಶಾರ್ಪು. ಗಂಡಂದ್ರಿಗೆ ಬೈದು ಅಲ್ಲ, ಈ ಸಿಂಗರ್ಸ್ ಇನ್ನೊಂದು ಬರೀ ಸಿಂಗರ್ಸ್ ಅಂತಲ್ಲ, ಈ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಇರೋರ್ಗೆ ಒಂದು ಫ್ಯಾನ್ ಶಬ್ದ ಬರ್ತಿದೆ ಜೊಯ್ ಬರೀ ಅದನ್ನ ನಾವು ಸಾ ಹಿಡಿತೀವಿ. ಮಿಕ್ಸಿ ಶಬ್ದ ಟೀ ಅಂತ ತಗೊಳ್ಳೋದು, ವೆಹಿಕಲ್ಲು ಯಾರೋ ಆಚೆ ಕೂಗ್ತಾ ಇದ್ರೆ ಅದ್ರಲ್ಲಿ ಒಂದು ಶ್ರುತಿ ಹಿಡಿಯೋದು, ಎಲ್ಲ ಬೇಸಿಕಲಿ ಭೂಮಿ ಮೇಲೆ ಪ್ರತಿ ಸೌಂಡು ಮ್ಯೂಸಿಕ್ಗೆ ಆಕ್ಚುಲಿ. ಸೊ ಸ್ವರ ಇಲ್ಲದೆ ಇರೋ ಶಬ್ದ ಇಲ್ಲವೇ ಇಲ್ಲ ಅಂತ ಅದು. ಸೊ ಕಲ್ತಿರೋರ್ಗೆ ಮ್ಯೂಸಿಕ್ನ ಅಲ್ಲಿ ಸ್ವಲ್ಪ ನಮಗೆ ಬೇಗ ಅದು ಆ ಕಡೆ ಕಿವಿ ಸೆನ್ಸಿಟಿವ್ ಇರುತ್ತೆ. ನೀವೇ ಇಲ್ಲ, ನಾವೇ ತೋಳಿ. ಸಾ ಪಾ ಸಾ ಸನಿ ಪ ಮ ಗ ಸನಿ ಪ ಸಾ ಸ ಗ ಮ ಪ ಮ ಗ ಸ ಗ ಮ ಪ ಮ ಗ ಸ ಗ ಮ ಪ ಮ ಪ ಮ ಪ ನಿ ನಿ ಪ ಮ ಪ ಸರಿ ಗ ಪ ದ ಪ ಗ ಪ ದ ಪ ಗ ದ ಗ ಪ ದ ಪ ಗ ರಿ ಸ ಸರಿ ಗ ರಿ ಸಾ ರಿ ಮ ಪ ನಿ ಸ ಸರಿ ಮ ಪ ನಿ ಸ ನಿ ಸರಿ ಪ ಮ ರಿ ಸರಿ ಸ ಮ ಮ ಪ ದ ಸರಿ ರಿ ಸ ದ ಪ ಮ ಮ ಪ ದ ತ ಪ ಮ ಪ ದ ತ ಪ ಮ ಪ ದ ತ ಪ ಮ ಪ ಸ ದ ಪ ಮ ಪ ದ ಸ ಪ ಮ ಪ ದ ರಿ ಸರಿ 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 ಸದ ಸರಿ ದ ಸರಿ ಪ ದ ಸರಿ ಮ ಪ ದ ಸರಿ ರಿ ಮ ಪ ದ ಸರಿ ಸರಿ ಮ ಪ ದ ಸರಿ ಪ ನಿ ಸ ಗ ಪ ದ ರಿ ಮ ಪ ಸ ಗ ಮ ಸ ಮ ಗ ಸ ನಿ ದ ಮ ಗ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲೆಯ ದಾಸಾನು ದಾಸ ನೀನು ನೀನೇ ಇಲ್ಲಿ ನಾನು ನಾನೇ.
ಹಾಂ ಹಾಂ, ಇದೊಂದು ಫೈನಲ್ಲು. ಮಗು ಮೊಮ್ಮು ಹಾಡ್ಬೋದು ಆ್ಯಕ್ಚುಲಿ. ಸಿಳ್ಳೆ ಚಪ್ಪಾಳೆ ಪಲ್ಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರೆ. ನನಗೆ ನಿಮ್ಮ ಮೆಮೊರಿ ಮೇಲೆ ಮತ್ತು ನಿಮ್ಮ ಸಂಗೀತದ ಮೇಲೆ ಆಲ್ರೆಡಿ ಜಲಸ್ ಇದೆ ತುಂಬ ಜನಕ್ಕೆ, ಅದರಲ್ಲಿ ನಾನು ಒಬ್ಬ. ನಾನು ಜಲಸ್ ಪಡೋದ್ರಲ್ಲಿ ಅಂದರೆ ಒಂಥರ ಅದು ಅತಿಶಯೋಕ್ತಿ. ಸಂಗೀತನ ಗೊತ್ತಿಲ್ಲದಿರೋ ಸಂಗೀತ ಆಡೋರ ಬಗ್ಗೆ ಜಲಸ್ ಪಡ್ತೀನಿ. ಬಟ್ ಇಲ್ಲ, ನಮಗೆ ನೀವು ಮಾತಾಡೋ ವೈಖರಿ ಬಗ್ಗೆ ನಮಗೆ ಜಲಸಿದಿಲ್ಲ, ಏನು ಮಾಡೋದು? ಹೌದು, ಮ್ಯೂಚುವಲ್. ಖಂಡಿತ ಇರಲಿ, ಅಲ್ಲಿಗೆ ಸಮ. ಸಮ. ಆದರೂ ನಿನ್ನೆ ಹಿಂದೂ ಅವ್ರು ಫೋನ್ ಮಾಡಿಬಿಟ್ಟು ಏನೋ ತ್ಯಾಗ ಮಾಡ್ತಾ ಇದ್ದೀನಿ ಲೈಫಲ್ಲಿ ಅಂತ. ಹೌದು, ನನಗೆ ಆಮೇಲೆ ಅವ್ರಿಗಿಂತ ದೊಡ್ಡ ತ್ಯಾಗ ನಾನು ಮಾಡಿದ್ದು ಹೇಳಿದೆ. ಅವಾಗ ನಿಮ್ದೇ ದೊಡ್ಡ ತ್ಯಾಗ, ನಂದು ಚಿಕ್ಕ ತ್ಯಾಗ ಅಂತ ಅರ್ಥ ಆಗ್ಬಿಟ್ಟು ಆ ಒಂದು ಪುಸ್ತಕ ನನ್ನಲ್ಲಿಗೆ ಉಳಿಯಿತು. ಆ ತ್ಯಾಗ ಏನು ಅಂತ ನಮ್ಮಲ್ಲೇ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಕಂಟಿನ್ಯೂ ಮಾಡೋಣ. ಈಗ ನಾನೊಂದು ಸಾಂಗ್ ಕೊಡ್ತೀನಿ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಸಾಂಗ್ ಇದೆ. ಅದನ್ನು ಬೇರೆ ಬೇರೆ ರಾಗಗಳಲ್ಲಿ ಹಾಡಬೇಕು, ಒಂದು 4 ರಾಗಗಳಲ್ಲಿ. ಓಕೆ, ಫಸ್ಟ್ ಅದು ಒರಿಜಿನಲ್ ಹೇಗಿದೆ ಹಾಗೆ ಹಾಡಿ. ಓಕೆ, ಟ್ರೈ ಮಾಡುವ. ಆಮೇಲೆ ನೀವೇ ರಾಗ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯ ಬೇರಿ ನಾವಾದೆವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಗಂಧ್ರಾಗ ಉಂಕ್ಯವ, ಹಿಂದೋಳು ಉಂಕ್ಯವ, ಇಲ್ಲ ಮೋಹನು ಸೇಮಾ. ಪದರಿ ಸರಿ ದಮ ಕರಿ ತಗೊಳ್ಳ ನಾನು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯ ಬೇರೆ ನಾವಾದೆವೆನ್ನಿ. ಓಕೆ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯ ಬೇರಿ ನಾವಾದೆವೆನ್ನಿ. ತೋಡಿ ರಾಗ ಅಂತ ಅಂತೀವಿ ನಾವು ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ, ಹೆವಿ ರಾಗ. ಇನ್ನೊಂದು ತಗೊಂತೀರಾ? ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯ ಬೇರೆ ನಾವಾದೆವೆನ್ನಿ. ಇಷ್ಟೊತ್ತು ಮಾಡಿದ ರಿಹರ್ಸಲ್ಲು. ಈಗ ಒರಿಜಿನಲ್ ಸಾಂಗ್ ಕೊಡ್ತಾ ಇದ್ದೀನಿ. ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ಈ ಹಾಡನ್ನು ಬೇರೆ ಬೇರೆ ರಾಗಗಳಲ್ಲಿ ಹಾಡಬೇಕು. ಇಷ್ಟು ಅಮೂಲ್ಯವಾದ ಟ್ಯೂನ್ಗಳನ್ನು ರಿಹರ್ಸಲ್ ಮಾಡಿಸ್ಬಿಟ್ರಲ್ಲ. ಇವಾಗ ಇದನ್ನು ನೀವು ಟೆಲಿಕಾಸ್ಟ್ ಮಾಡ್ತೀರಾ? ಅಫ್ಕೋರ್ಸ್ ಯಾ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ಅಬ್ಬಾ, ನಾಯಿ ನಾಯಿದ್ರು ಗಬ ಗಬ ತಿನ್ಬಿಡುತ್ತೆ. ಆಯ್ತಾಯ್ತಾ? ಓಕೆ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ಅಲ್ಲೊಂದು ಮೂಲೆಯಲ್ಲಿ ಸೆಟ್ಲ್ ಆಗ್ಬಿಡ್ತೀವಿ. ನಾನೇನು ನಾಯಿಗಳು ಬ್ರೀಡ್ ಹೇಳ್ಬೇಕಾ, ರಾಗಗಳ ಹೆಸರು ಹೇಳ್ಬೇಕಾ ಅಂತ. ಇನ್ನೊಂದು ಬೇಕಾ? ಮೂರೇ ಆಯಿತು, ಕಿತ್ತಾಡ್ಕೊಂಡ್ಬಿಡುತ್ತೆ. ನಾಯಿ ಮರಿ ತಿಂಡಿ ಬೇಕೆ,
ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. Nice. ಈಗ ಒಂದು ಸೂಪರ್ ಆಗಿರೋ ಚಿಕ್ಕ ಸೆಗ್ಮೆಂಟು, ನೀವು ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ರೆ ಅವ್ರು ನಿಮ್ಮ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ. ಓಕೆ, ಓಕೆನಾ? ಓಕೆ. ಮೊದಲನೇದಾಗಿ ನಿಮಗೆ ಪ್ರಶ್ನೆ ಕೇಳ್ತೀನಿ. ಇಂದು ಅವ್ರು ಹಾಡಿರೋ ಒಂದೇ ಹಾಡಿಗೆ 7 ಪ್ರಶಸ್ತಿಗಳು ಬಂದಿದೆ, ಬೇರೆ ಬೇರೆ ಪ್ರಶಸ್ತಿಗಳು. ಮತ್ತು ಇನ್ನೇನಕ್ಕೆ ಪ್ರಶ್ನೆ, ಹೌದು ಗೊತ್ತು ಅಂದ್ಬಿಟ್ರೆ ಯಾವುದು ಅಂತ ನಾನು ಕೇಳೋಣ ಅಂತ ನನ್ನ ಪ್ರಶ್ನೆ. ಪ್ಯಾರ್ಗೆ ಆಗ್ಬಿಟ್ಟೈತೆ, ಓಯ್ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಸೂಪರ್. ಯಾವ್ಯಾವುದು ಅಂತ ಗೊತ್ತಾ? ಹೇಳೋ, ನೀವೇ ಹೇಳ್ಬಿಡಿ, ಹೇಳು. ಫಿಲ್ಮ್ ಫೇರ್ ಅವಾರ್ಡ್, ರೇಡಿಯೋ ಮಿರ್ಚಿ ಅವಾರ್ಡ್, ಐ ಟೈಮ್ಸ್ ಅವಾರ್ಡ್, 92.7 ಬಿಗ್ FM ಅವಾರ್ಡ್, ಇನ್ನೂ 2 ಬಂದಿದೆ. ಮರ್ತೋಗ್ಬಿಟ್ಟಿದ್ದೀರಾ. ಸೂಪರ್. ಇಡಪ್ಪ ಹಾಡ್ಸಲೋ ಅಂತಾರೆ, ಹಾಡ್ತಾರೆ. ಪ್ಯಾರ್ಗೆ ಆಗ್ಬಿಟ್ಟೈತೆ, ಓಯ್ ನಮ್ದುಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ, ಜಾನಿಗೆ ಹೋಗ್ಬಿಟ್ಟೈತೆ, ಓಯ್ ನಮ್ದುಕ್ಕೆ ಜಾನಿಗೆ ಹೋಗ್ಬಿಟ್ಟೈತೆ, ಖಾನ ಪೀನ ಸೆಟ್ ಇಲ್ಲ ನಮ್ದುಕ್ಕೆ, ನೀಂದಗೇಂದು ಬರ್ತಾ ಇಲ್ಲ ನಮ್ದುಕ್ಕೆ, ಜಿಂದಗೀನೆ ಹಾಳಾಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ENT ಕ್ಲಿನಿಕ್ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಆಹಾ, ಇದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಆಲ್ರೆಡಿ ಪೇಮೆಂಟ್ ಏನು ಕೊಡ್ತಿಲ್ಲ ಅವರಿಗೆ. ಎರಡನೇ ಪ್ರಶ್ನೆ ನಿಮಗೆ. ಇಂದು ನಾಗರಾಜ್ ಅವರು ಹಾಡಿರೋ ಒಂದು ಹಾಡಿಗೆ ಸಲ್ಮಾನ್ ಖಾನ್ ಅವರು ಟ್ವೀಟ್ ಮಾಡಿದರು. ಹಾ, ಗೊತ್ತು. 1 ನಿಮಿಷ ಟೈಮ್ ಕೊಡಿ ಅಂತ ಇದ್ದಾರೆ. ಇದು ಕಾತಲ್ ಕಟ್ಟು ಕಾಕ ಕಿಳಿ ಕಾಕ ಗುಣಿಸುಕಿ ಗುಣಸಂದಿರಗಿ ಡಾರ್ಲಿಂಗ್. ನಮ್ಮ ಡಾರ್ಲಿಂಗ್ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಆಹಾ, ಇತ್ತೀಚೆಗೆ ನಾನು ಅಂಕಿತಾ ಮತ್ತು ಅನನ್ಯ ಅವರ ಇಂಟರ್ವ್ಯೂ ಮಾಡಿದೆ. ಓಕೆ, ಅಂದರೆ ಆ ಹಾಡು ನಂಗೆ ಸಖತ್ ಇಷ್ಟ. ಅದು ಅಂಕಿತಂಗೆ ಗೊತ್ತು. ಒಂದು ಐಟಮ್ ಸಾಂಗಿನ ಕಾರ್ಯಕ್ರಮ ಶುರು ಮಾಡೋಣ. ನಾನು ನೋಡಿದೆ ಅದನ್ನ. ಪಾಪ ಅವ್ರು ಫುಲ್ ಶಾಕಲ್ಲಿದ್ದಾರೆ. ಎಲ್ಲರೂ ಯಾವ್ದಾದ್ರು ದೇವಿ ಸ್ತುತಿನೋ ಗಣಪತಿ ಸ್ತುತಿ ಹಾಡಿದ್ರೆ ಇವ್ರು ಐಟಮ್ ಸಾಂಗಿಂದ ಕೇಳ್ತಾ ಇದಾರಲ್ಲ ಅಂತ. ಬಟ್ ಸೋ ಸ್ವೀಟ್ ಆಫ್ ಹಾಡಿದ್ರು. ಕಾರ್ಯಕ್ರಮನ ಇವಾಗ ಅಫಿಷಿಯಲ್ ಆಗಿ ಒಂದು ಐಟಮ್ ಸಾಂಗಿನ ಶುರು ಮಾಡೋಣ. ರಿಯಲಿ? ಹೌದು. ಇನ್ವೊಕೇಶನ್ ಇಲ್ಲ. ಅದು ನಾವು ಸಿಕ್ಕಿದಾಗೆಲ್ಲ ಅವಳಿಗೆ ಗೊತ್ತು ನನಗೆ ಆ ಹಾಡು ಇಷ್ಟ ಅಂತ. ಅವಳು ಸಿಕ್ಕಿದಾಗೆಲ್ಲ ಹಾಡ್ತಾಳೆ, ಅವ್ಳು ಚೆನ್ನಾಗಿ ಹಾಡ್ತಾಳೆ. ಈಗ ಹಾಡನ್ನ ಒರಿಜಿನಲ್ ಸಿಂಗರ್ ಯಾರು ಹಾಡಿದ್ರು ಅವರೇ ಹಾಡಲಿ ಅಲ್ವಾ? ಆಕ್ಚುಲಿ ಇವತ್ತು ಏನಾಗಿದೆ, ಈ ತರ ಹಾಡುಗಳಿಗೆ ಸ್ವಲ್ಪ ನೇಸಲ್ ಟೋನ್ ಬೇಕು. ಹೌದು, ನನಗೆ ಇವತ್ತು ಕೋಲ್ಡ್ ಆಗಿರೋದ್ರಿಂದ ನ್ಯಾಚುರಲ್ ಆಗೇ ಬರುತ್ತೆ ಅಂತ ಅನ್ಸುತ್ತೆ. ಸೈಕಲ್ ಸಾಪು ಹಿಂದುಗಡೆ 3ನೇ ಕ್ರಾಸು ನನ್ನ ಮನೆ, ಗಾರ್ಡನ್ ನಲ್ಲಿ ತೂಗುತ್ತಿದೆ ಯಾಲಕ್ಕಿ ಬಾಳೆಗೊನೆ, 2 ಕಣ್ಣಲ್ಲೂ ಮೆಗಾ ಸೀರಿಯಲ್, ಅರ್ಧ ಗಂಟೆ ಎಪಿಸೋಡು, ಹಳ್ಳಿ ಕಡೆ ಇರದು ಸಂಜೆಲಿ ಕರೆಂಟ್, ಏನೋ ಒಂದು ಡಿಸಿಷನ್ ತಕ್ಕಳಿ ಅರ್ಜೆಂಟ್, ನಾವು ಊರಲ್ಲಿದ್ರು ಕೂಡ ನೀವು ಮನೆಯಲ್ಲಿರ್ಬೋದೇನ್ರಿ, ಹೀಗೆ ಎಲ್ಲ ಕಡೆ ಒಂದು ರೌಂಡ್ ವಾಕಿಂಗ್ ಬಂದ್ರಿ, ನಾವು ಸುದ್ದ ಕನ್ನಡ ಮೀಡಿಯಂ, ನಮ್ಗೆ ನನ್ನ ಖಾಯಂ, ಕಾತಲ ಕಟ್ಟು ಕಾಕಿಳಿ ಕಾಗೋಣಿಸಕಿ ಗುಣಸಂಧಿರ್ಗಕಿ ಡಾರ್ಲಿಂಗ್, ಕಾಕೊಂಬುಕು ಕುಂದಳಿಕು ಕಾಕೋತ್ವಕೋ ಕಾಕೋತ್ವಕೌ ಡಾರ್ಲಿಂಗ್. ಆಹಾ, ಥ್ಯಾಂಕ್ ಯು. ಲವ್ಲಿ. ನಿಮಗೆ ಇನ್ನೊಂದು ಕೊನೆ ಪ್ರಶ್ನೆ. ಇಂದು ಅವರು ಮದುವೆ ಆದ್ಮೇಲೂ ಇವ್ರಿಗೊಂದ್ಸಲಿ ಹಾರ್ಟ್ ಬ್ರೇಕ್ ಆಗಿತ್ತು ಬೇರೆ ಹೀರೋ ಮದುವೆ ಆದಾಗ. ಹೌದಾ? ಇದು ಯಾವ್ದಿದು? ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹಾಂ, ಗೊತ್ತು. ಒಂಥರ ಇದೆ ಎಕ್ಸ್ಪ್ರೆಷನು. ಸೂಪರ್. ಆಕ್ಚುಲಿ ನಾನು ತುಂಬಾ ದೊಡ್ಡ ಹೀರೋ ಗಣೇಶ್ ಸರ್ಗೆ. ದೊಡ್ಡ ಹೀರೋ ಗಣೇಶ್ ಸರ್ಗಲ್ಲ. ಸಾರಿ ಕಟ್ ಮಾಡ್ಕೊಳ್ಳಿ, ಫ್ಲೋಲಿ ಖುಷಿಲೇನೋ ಬಂದ್ಬಿಡ್ತು. ನಾನು ದೊಡ್ಡ ಫ್ಯಾನು ಗಣೇಶ್ ಸರ್ಗೆ. ಈಗ ಲಾಸ್ಟ್ ಟೈಮ್ ಅವ್ರ ಫಿಲ್ಮ್ಗೆ ಹಾಡಿದಾಗ್ಲೂ ಆ ಸಾಂಗ್ ಲಾಂಚಲ್ಲೂ ಹೇಳಿದೆ. ಅದು ಪಾಪ ನಾನೇನೋ ಹೇಳೋಕ್ಕೆ ಹೋಗಿ ಮೀಡಿಯಾದವ್ರು ಇನ್ನೇನೋ ಅಂದ್ಕೊಂಡು ಇನ್ನೇನೇನೋ ಕಮೆಂಟ್ಸ್ ಹಾಕಿದ್ರು. ನನ್ನ ಹಸ್ಬೆಂಡ್ ಮುಂದೆನೇ ನಾನು ನಿಮ್ಮ ದೊಡ್ಡ ಫ್ಯಾನ್ ಅಂತ ಹೇಳಿದ್ದಕ್ಕೆ ಬಟ್ ಅವ್ರು ಹೆಂಗೆಂಗೋ ಎಡಿಟ್ ಮಾಡಿ ಹಾಕ್ಬಿಟ್ರು. ಬಟ್ ಮನಸಾರೆ ನಾನು ಬಹಳ ದೊಡ್ಡ ಅಭಿಮಾನಿ ಗಣೇಶ್. ನೈಸ್. ಸೊ ಗಣೇಶ್ ಸರ್ ಅಂದರೆ ಅಷ್ಟು ಕ್ರೇಜ್ ನನಗೆ ಮುಂಚೆಯಿಂದ. ಈವನ್ ಗಣೇಶ್ ಸರ್ ಅವ್ರಿಗೆ ಮದುವೆ ಆದಾಗ ಎಷ್ಟೋ ಹುಡುಗಿರಿಗೆ ಹಾರ್ಟ್ ಬ್ರೇಕ್ ಆಗಿತ್ತಲ್ಲ, ಅದರಲ್ಲಿ ನಾನು ಒಬ್ಳು.
ಸೋ ಸ್ವೀಟ್ ಸರ್, ಯು ಮೇಡ್ ಮೈ ಡೇ. ನನ್ನ ಹಸ್ಬೆಂಡ್ ಇಲ್ಲ ಇದ್ದಾರೆ, ಏನು ಅನ್ಕೋಬೇಡಿ. ಈಗ ಇಂದು ಅವ್ರ ಬಗ್ಗೆ ಪ್ರಶ್ನೆ. ಲಕ್ಷ್ಮಿ ಸಾರಿ, ಈಗ ಲಕ್ಷ್ಮಿ ಅವ್ರ ಬಗ್ಗೆ ಪ್ರಶ್ನೆ. ಇದ್ರ ಪ್ರೋಮೋಗ್ ಹಾಕೊಳ್ಳಿ, ಇದು ಹಾಕ್ಬೇಕು. ಓಕೆ, ಲಕ್ಷ್ಮಿ ಅವರ ಹಾಡಿರೋ ಯಾವ ಹಾಡಿಗೆ ರೇಡಿಯೋ ಮಿರ್ಚಿ ಅವಾರ್ಡ್ ಬಂದಿದೆ? ಓಂಕಾರ ಅಭಿನಯ ವೇದ, ಆಪ್ತರಕ್ಷಕ ಚಿತ್ರದ್ದು ನನಗೂ ಬಹಳ ಇಷ್ಟ. ಆ್ಯಕ್ಚುಲಿ ಒಂದೊಂದ್ಸಲ ಗುರು ಕಿರಣ್ ಸರ್ ಶೋಗೆ ಇವ್ರು ಬರ್ದಿದ್ದಾಗ ನಾನು ಹೋಗಿ ಹಾಡು ಹಾಡಿದ್ದೀನಿ. ಒಂಥರ ನಮ್ಮ ಅಕ್ಕನೇ ಹಾಡ್ತಾ ಇದ್ದಾಳೆ ನನ್ನೊಳಗೆ ಅನಿಸ್ತಾ ಇರುತ್ತೆ, ಅಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ನನಗೆ ಬಹಳ ಇಷ್ಟವಾಗಿರುವಂಥ ಹಾಡು. ಕೇಳೇ ಇಲ್ಲ ನಾನು ಸಾಂಗು. ತುಂಬ ಚೆನ್ನಾಗಿದೆ, ನೀವು ಮಿಸ್ ಮಾಡ್ಕೊಂಡಿದ್ದೀರಾ. ಹಾಡಿ ನೋಡೋಣ ಒಂದ್ಸಲಿ. ಅವ್ರ ಕೈಲಿ ಹಾಡ್ಸಲಿಲ್ಲ ನೀವು. ಓಕೆ, ನೆವರ್ ಮೈಂಡ್. ಓಂಕಾರ ಅಭಿನಯ ವೇದ, ಓಂಕಾರ ಅಭಿನಯ ವೇದ, ಶ್ರುತಿ ಜತಿ ಗತಿ ಲಯಗಳ ಓಂಕಾರ ಅಭಿನಯ ವೇದ. ಕುಣಿಯಲು ನಾದ ನಲಿದಾಡೆ ಪಾದ, ಹೃದಯದಿ ಮೋದ ಕುಣಿದಾಡಲು ನಟಿಸುವೆ ನಾನೀಗ ಹಂಸಾನಂದಿರಾಗ, ಹಾಡುತ್ತ ಓಂಕಾರ ಅಭಿನಯ ವೇದ, ಓಂಕಾರ ಅಭಿನಯ ವೇದ. ಒರಿಜಿನಲ್ ಸಿಂಗರ್ನ ತುಂಬ ಇಮಿಟೇಟ್ ಮಾಡಿದ್ರಿ ನೀವು. ಇಮಿಟೇಷನ್ ಅನ್ನೋದು ನಮಗೆ ಬಹಳ ಪ್ರಿಯವಾದ ಒಂದು ವಿಷಯ. ಹಾಗಾಗಿ ಇನ್ನೊಂದು ಪ್ರಶ್ನೆ. SPB ಸರ್ ನಾನು ಲಕ್ಷ್ಮೀ ನಾಗರಾಜ್ ಅವ್ರ ಫ್ಯಾನ್ ಅಂತ ಹೇಳ್ಬಿಟ್ಟಿದ್ರು ಒಂದ್ಸಲಿ. ಹೌದು. ಯಾವ ಹಾಡಿಗೆ? ನಗುವ ನಯನ ಮಧುರ ಮೌನಾಗೆ. ನೀವಿದ್ರ ಆ ಕಾನ್ಸರ್ಟಲ್ಲಿ? ಆ್ಯಕ್ಚುಲಿ ನಾನಿದ್ದೆ ಅವತ್ತು. ನನಗೆ ಅವ್ರ ಒಟ್ಟಿಗೆ ಹಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಮನೆಗೆ ಬಂದೆಲ್ಲ ಹತ್ಬಿಟ್ಟಿದ್ದೆ ನಾನು, ಯಾಕೆಂದರೆ ನಂದು 10th ಎಕ್ಸಾಮ್ ಆಗ್ತಾ ಇತ್ತು. ಆದರೂ ನಾನು ಎಕ್ಸಾಮ್ಗೆ ಓದೋದೆಲ್ಲ ಬಿಟ್ಟು SPB ಸರ್ ಜೊತೆ ಹಾಡ್ತೀನಿ. ಬಿಕಾಸ್ ಆಗ್ತಾನೆ ನಮ್ಮಿಬ್ಬರದು ಎದೆ ತುಂಬಿ ಹಾಡುವೆನು ಶೋ ಮುಗ್ದಿತ್ತು. ಸೀಸನ್ 1 ಇವ್ರು ವಿನ್ನರು, ಸೆಕೆಂಡ್ ಸೀಸನಲ್ಲಿ ನಾನು ವಿನ್ನರು. ಆಮೇಲೆ 2 ಜಡೆ ಎಲ್ಲ ಹಾಕ್ಕೊಂಡು ಓಡಾಡ್ತಾ ಇದ್ದೆ. ಆವಾಗ ನಾನು ಹಿಂದೆ ನಿಂತಿದ್ದೆ ಕೋರಸ್ ಎಲ್ಲ ಹಾಡುವಾಗ. ಅವಾಗ ಇವರು ಅದು ನಿಂಗಾಗಿ ಹೇಳುವೆ ಕಥೆ ಊರನು ಅದು ಹಾಡ್ಬಿಟ್ಟು ಕೈ ಹಿಡ್ಕೊಂಡೆಲ್ಲ ಬಿಡದಂತೆ ಹಿಡಿವೆ ಈ ಕೈಯನು, ನನ್ನ ಕೈ ಹಿಡ್ಕೊಂಡು ಇಟ್ಸ್ ಅ ವೆರಿ ಬಿಗ್ ಬ್ಲೆಸ್ಸಿಂಗ್ ಹೇಳಿದ್ರು. ಅದು ಒಂದು ಸಾರ್ಥಕತೆ. ಅದೇ ಕಾನ್ಸರ್ಟಲ್ಲಿ ನನಗೆ ಡಾಕ್ಟರ್ PB ಶ್ರೀನಿವಾಸ್ ಸರ್ ಅವ್ರ ಜೊತೆ ಕೂಡ ರವಿವರ್ಮನ ಹಾಡೋದಕ್ಕೆ ಅವಕಾಶ ಸಿಕ್ತು. ವೆರಿ ಮೆಮೊರಬಲ್ ಕಾನ್ಸರ್ಟ್. ಸೊ ನಿಂಗಾಗಿ ಹೇಳಬೇಕತ್ತನವರನ್ನ ಇಬ್ರು ಒಟ್ಟಿಗೆ ಹಾಡ್ಬಿಡಿ. ನೋಡಿ 3, 2, 1 ಗೋ. ನಿಂಗಾಗಿ ಹೇಳುವೆ ಕಥೆ ನೂರನು, ನಾನೆಂದು ನಗಿಸುವೆ ನಿನ್ನನು, ഇരുಳಲ್ಲಿ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾವಳೇಳು, ಬಿಡದಂತೆ ಹಿಡಿವೆ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾರಾಯಲ್ಲೇ ದಾಟಿ ನಲಿವೆ, ನಗುವಲಲ ನಯನಲಲ ಮಧುಲಲ ಮೌಲಲ ಮಿಡಿವಲಲ ಹೃದಯಲ ಯಪ್ಪ, ಸಂಗೀತನೂ ತಲೆದೂಗುತ್ತೆ ಅಂತ. ಬರೀ ಸಂಗೀತ ಕಿವಿಗಳಲ್ಲ. ಅಂದ್ರೆ ಈ ಹಾಡುಗಳಲ್ಲಿ 2 ವಿಧ ಇದೆ, ಕಿವಿ ಮೆಚ್ಚಿಸುವ ಹಾಡುಗಳು ಮತ್ತು ಕಿವಿ ಮುಚ್ಚಿಸುವ ಹಾಡುಗಳು ಅಂತ. ನಿಮ್ದು ಕಿವಿ ಮೆಚ್ಚಿಸುವ ಹಾಡುಗಳು, ನೀವು ಯಾವ ಹಾಡು ಹಾಡಿದ್ರು ಕಿವಿ ಮೆಚ್ಚುತ್ತೆ. ಅದಕ್ಕೆ ಸರಸ್ವತಿ ದೇವಿ ರಿಲೇಟಿವ್ಸು ನೀವು ಹೊಂದಿದ್ದು. ಸೊ ಈ ಹಬ್ಬದಲ್ಲಿ ನಾವು ಲಕ್ಷ್ಮೀ ಹಬ್ಬದಲ್ಲಿ ಸರಸ್ವತಿನ ಕೂರಿಸಿದೀವಿ ನಮ್ಮ ಕ್ಲಿನಿಕಲ್ಲಿ. ನೀವು ನೋಡ್ತಾ ಇದ್ದೀರಾ. ಕಾರ್ಯಕ್ರಮ ಮುಂದುವರ್ಸೋಣ. ಶರಣ್ ಸರ್, ಏನಾದ್ರು ತಪ್ಪಾಗಿ ಭಾವಿಸ್ಬೇಡಿ ದಯವಿಟ್ಟು. ನೀವಿಬ್ಬರೇ ಗಾಸಿಪ್ ಮಾಡ್ಕೋತೀರಾ?
ಯಾರ ಬಗ್ಗೆ? ಈ ಸ್ಪೆಷಲ್ ಡ್ರಿಂಕ್ಸ್ ಎಲ್ಲ ವೀಕ್ಲಿ ಒನ್ಸಾ ಮಂತ್ಲಿ ಒನ್ಸಾ ತೊಗೊಳೋದು? ನೋವಿಂದ ಬಳಲುವವರಿಗೆ ಅಮೃತ, ಆನಂದ ಕಾಫ್ ಸಿರಪ್, ಕಾಫ್ ಸಿರಪ್. ನಮ್ಮ ಊರು ಚಿರ್ಕೊಂಡಾಯ್ತಲ್ಲ, ಅಲ್ಲಿ ನಿಂತ್ಕೊಂಡಿದ್ದೆ ಬಸ್ ಸ್ಟ್ಯಾಂಡ್ ತಪ್ಪ. ಸರಿ ಕರ್ಕೊಂಡ್ ಹೋಯ್ತಿರ, ಕಿವಿ ನೋಯ್ತಿತ್ತು ಕವ 4 ದಿನದಿಂದ. ಕರ್ಕೋವಾಗ ಅಂದ್ರೆ ಕರ್ಕೋದ್ರು, ಬಂದ್ ನೋಡೋದ್ ಕ್ಯಾಮ್ರಾ ಐತಿಲಿ, ಡಾಕ್ಟ್ರ್ ಅಂತೆ ಮಾತಾಡ್ತಾ ಕುಂತವ್ರ ಅಲ್ಲಿ. ಬಿಟ್ಬಿಡ್ರಪ್ಪ ಊರ್ಗೈತೀವಿ, ಡಾಕ್ಟ್ರ್ ಅವ್ರೆ ಅಂದ್ಬಿಟ್ಟು ಕಿಟ್ಟಿ ಡಾಕ್ಟ್ರ್ ಒಂದ್ ಬಂದ್ರೆ ಮಾತಾಡ್ತಾ ಕುಂತವ್ರಿ. ಸುಮ್ಕಿರು ಸುಮ್ಕಿರು. ಕಾನ್ಸರ್ಟ್ಗಳಿಗೆ ಏನಾದ್ರು ಹೋದಾಗ ಅಪ್ಪಿ ತಪ್ಪಿ ಎಲ್ಲೋ ಶ್ರುತಿ ಮಿಸ್ ಮಾಡ್ತಾರೆ, ಆದ್ರೂ ಚೀಟ್ ಮಾಡಿ ಅಲ್ಲೇ ಮ್ಯಾನೇಜ್ ಮಾಡ್ಬಿಡ್ತೀರಾ? ಅಂಡ್ ನಮ್ದು 1-2-3 ಸೈನ್ಗಳು ಇಟ್ಕೊಂಡಿರ್ತೀವಿ. ಏನದು? ನಿಮ್ಗೆ ಯಾಕೆ ಬೇಕದು? ಹೌದಾ? ಆಮೇಲೆ ಸರಿ ಮಾಡಿದೆ ಅಲ್ವಾ? ನಿಮ್ಮಿಬ್ಬರ ಬಗ್ಗೆ ಬೇರೆಯವರು ಹೊಟ್ಟೆ ಉರಿ ಪಟ್ಕೊಂಡಿರೋದು ನಿಮ್ ಗಮನಕ್ಕೆ ಬಂದಿದ್ಯಾ? ಬಂದಿದೆ, ಬೇಕಾದಷ್ಟು. ಒಂದಿಬ್ರು ಹೆಸರು ಹೇಳಿ. ದುಡ್ಡ ಕಾಸ ಖುಷಿಯಾಗಿರ್ಬೇಕು ಅಷ್ಟೇ. ಏನಂತೀರ ಮೇಡಮ್? ಏನಂತೀರ ಮೇಡಮ್? ಬನ್ನಿ ಮೇಡಮ್ ಕೂತ್ಕೊಳ್ಳಿ, ಚಿಂದಿ ಮಾಡೋಣ ಬನ್ನಿ. ಸರಿ ಗಮ ಗರಿ ಸರಿ ಗರಿ ಸರಿ ಗಮ ರಿ ಗಮ ಪ ಮ ಗರಿ ಗಮ ಗರಿ ಗಮ ಪ ಗಮ ಪದ ಪ ಮ ಗಮ ಪ ಮ ಗಮ ಪದ ಮ ಪದ ನಿ ದ ಪ ಮ ಪದ ಪ ಮ ಪದ ನಿ ಪದ ನಿ ಸರಿ ದ ಪದ ನಿ ದ ಪದ ನಿ ಆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.